ಇವತ್ ನಾವು ನೋಡ್ತಿರೋದು ಇಂಡಿಯಾದಲ್ಲಿ ಮಾಡಿರುವಂತ ಒನ್ ಆಫ್ ದ ಗ್ರೇಟೆಸ್ಟ್ ಮೂವಿಗಳಲ್ಲಿ ಒಂದು. 3 ಜನ ಫ್ರೆಂಡ್ಸ್ ಗಳು ಒಬ್ರಿಗೊಬ್ರು ಸಪೋರ್ಟ್ ಮಾಡೋದಕ್ಕೆ ಜೊತೆಲಿರೋದಕ್ಕೆ ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತ ನಾವು ಯೋಚನೆ ಕೂಡ ಮಾಡೋದಕ್ಕಾಗೋದಿಲ್ಲ. ಕಾಮಿಡಿ ಜೊತೆ ಜೀವನನ ಹೇಗ್ ನಡೆಸಬೇಕು ಅಂತ ಹೇಳ್ಕೊಟ್ಟಿರುವಂತ ಮೂವಿ ಇದು. ಅಂದಂಗೆ ಮೂವಿ ಹೆಸರು 3 ಇಡಿಯಟ್ಸ್ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ಪ್ಲೇನ್ ನಲ್ಲಿ ಹೋಗ್ತಿರುವಂತ ಫರ್ಹಾನ್ ಅನ್ನೋ ಒಬ್ಬ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ. ಆಗ ಇವನಿಗೆ ಚತುರ್ ಅನ್ನೋ ಒಬ್ಬ ವ್ಯಕ್ತಿ ಕಾಲ್ ಮಾಡಿ ಏನೋ ಒಂದು ವಿಷಯನ ಹೇಳ್ತಾನೆ. ಅದನ್ನ ಕೇಳಿ ಇವನಿಗೆ ತುಂಬಾ ಟೆನ್ಷನ್ ಆಗ್ಬಿಟ್ಟಿರುತ್ತೆ. ಪ್ಲೇನ್ ಬೇರೆ ಹೋಗ್ತಿರುತ್ತೆ. ಅದೇ ಸಮಯಕ್ಕೆ ಇವನಿಗೆ ಎದೆನೋವು ಶುರುವಾಗಿ ಕೆಳಗಡೆ ಬಿದ್ದಿದ್ರಿಂದ ಪ್ಲೇನ್ ಅನ್ನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಮಾಡಿ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಇವನು ಸಡನ್ ಆಗಿ ಎದ್ದು ನನಗೆ ಏನು ಆಗಿಲ್ಲ, ನೀವು ನಿಮ್ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿ ಓಡೋದಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ಇವನಿಗೆ ಪ್ಲೇನ್ ಇಂದ ಹೊರಗಡೆ ಬರ್ಬೇಕಾಗಿತ್ತು. ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ, ಆದ್ರಿಂದ ಈ ರೀತಿ ಅಷ್ಟೇ. ಇದಾದ್ಮೇಲೆ ಇವನು ಟ್ಯಾಕ್ಸಿಲಿ ಹೋಗ್ತಿರ್ಬೇಕಾದ್ರೆ ಇವನ ಫ್ರೆಂಡ್ ಆಗಿರುವಂತ ರಾಜುಗೆ ಕಾಲ್ ಮಾಡಿ ಚತುರ್ ಕಾಲ್ ಮಾಡಿದ್ದ. ರಾಂಚು ಬರ್ತಿದ್ದಾನೆ ಅಂತ ಹೇಳ್ತಾನೆ. ರಾಂಚು ಹೆಸರನ್ನ ಕೇಳ್ತಿದ್ದಂಗೆನೆ ಇವನಂತೂ ತುಂಬಾ ಎಕ್ಸೈಟ್ ಆಗೋಗ್ತಾನೆ. ಆಕ್ಚುಲಿ ಫರ್ಹಾನ್ ಆಗಿ ರಾಜುಗೆ ರಾಂಚು ತುಂಬಾ ಕ್ಲೋಸ್ ಫ್ರೆಂಡ್. ಇವನು ಇವನ ಹೆಂಡತಿಗೆ ಹೇಳಿ ಹೊರಗಡೆ ಬರ್ತಿದ್ದಂಗೆನೆ ಫರ್ಹಾನ್ ಪಿಕ್ ಮಾಡ್ತಾನೆ. ಆದ್ರೆ ಮರ್ತ್ಕೊಂಡು ಇವನು ಪ್ಯಾಂಟ್ ಅನ್ನೇ ಹಾಕೊಂಡ್ ಬಂದಿರೋದಿಲ್ಲ. ಇದಾದ್ಮೇಲೆ ಇವರಿಬ್ರು ತುಂಬಾ ಎಕ್ಸೈಟ್ ಇಂದ ಒಂದು ವಾಟರ್ ಟ್ಯಾಂಕ್ ನ ಮೇಲೆ ಬಂದಾಗ ಇವ್ರಿಗೆ ಕಾಲ್ ಮಾಡಿದ್ದಂತ ಚತುರ್ ಇಲ್ಲೇ ಇರ್ತಾನೆ. ಅದಕ್ಕೆ ರಾಂಚು ಎಲ್ಲಿ ಅಂತ ಕೇಳಿದ್ರೆ ಇವನು ಮಾತ್ರ ಇವನ ಫೋನ್ ನಲ್ಲಿ ಇವನ ಬಂಗ್ಲೆ ಕಾರ್ನೆಲ್ಲ ತೋರಿಸಿ ನೋಡಿ ನನ್ನ ಜೀವನದಲ್ಲಿ ಎಷ್ಟು ಸಕ್ಸಸ್ಫುಲ್ ಆಗಿದ್ದೀನಿ ಅಂತ ಇರ್ತಾನೆ. ಅಷ್ಟೇ ಅಲ್ಲದೆ ಇಲ್ಲೇ ಗೋಡೆ ಮೇಲೆ ಬರ್ದಿರುವಂತ ಸೆಪ್ಟೆಂಬರ್ 5 ಅನ್ನೋದನ್ನ ತೋರಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಇವರ ಮಧ್ಯೆ ಎಲ್ಲ ಜಗಳ ಆಗೋಗಿತ್ತು. ಆಗ ಚತುರ್ ಇವರಿಗೆ ಚಾಲೆಂಜ್ ಮಾಡಿದ್ದ, 10 ವರ್ಷಗಳ ನಂತರ ಸೆಪ್ಟೆಂಬರ್ 5ಕ್ಕೆ ಇಲ್ಲಿಗೆ ಬರೋಣ, ಯಾರು ಎಷ್ಟು ಸಕ್ಸಸ್ಫುಲ್ ಆಗಿರ್ತಾರೆ ನೋಡೋಣ ಅಂತ. ಆದ್ರೆ ಇವರಿಗೆ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇರೋದಿಲ್ಲ. ರಾಂಚು ಎಲ್ಲಿ ಅಂತಾನೆ ಕೇಳ್ತಿರ್ತಾರೆ. ಆಗ ಇವನು ಕೂಡ ರಾಂಚು ಶಿಮ್ಲಾದಲ್ಲಿ ಇದಾನೆ ಅಂತ ಹೇಳ್ತಿದ್ದಂಗೆನೆ ಇವರಿಬ್ರಿಗೂ ಸಂತೋಷ ಆಗುತ್ತೆ. ನಂತರ ಇವ್ರು 3 ಜನ ಶಿಮ್ಲಾಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಫರ್ಹಾನ್ ಆಗಿ ರಾಜು ಮಾತ್ರ ರಾಂಚುನ ಮೀಟ್ ಮಾಡೋದಕ್ಕೆ ಎಕ್ಸೈಟ್ ಆಗಿರೋದು. ಆದ್ರೆ ಚತುರ್ ಇವನು ಜೀವನದಲ್ಲಿ ಎಷ್ಟು ಸಕ್ಸಸ್ಫುಲ್ ಆಗಿದ್ದಾನೆ ಅಂತ ತೋರ್ಸೋದಕ್ಕೆ ಹೋಗ್ತಿದ್ದಾನಷ್ಟೇ. ಆಗ ಫರ್ಹಾನ್ ನಮ್ಗೆ ಕತೆ ಹೇಳೋದಕ್ಕೆ ಶುರು ಮಾಡ್ತಾನೆ, ಹಿಂದೆ ಏನೇನಾಗಿತ್ತು ಅಂತ. ನಾನು ಹುಟ್ಟಿದ್ದಂಗೆನೆ ನನ್ನ ಫ್ಯಾಮಿಲಿ ಅವರೆಲ್ಲ ಸೇರಿ ಡಿಸೈಡ್ ಮಾಡ್ಬಿಟ್ರು ನಾನು ಇಂಜಿನಿಯರೇ ಆಗ್ಬೇಕು ಅಂತ. ಅದಕ್ಕೆ ದೊಡ್ಡವನಾಗ್ತಿದ್ದಂಗೆನೆ ICA ಅನ್ನೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಅಡ್ಮಿಷನ್ ತಗೊಂಡ. ಇಲ್ಲೇ ಇರುವಂತ ಹಾಸ್ಟೆಲ್ ನಲ್ಲಿ ಇವನು ಇರೋದಕ್ಕೆ ಬಂದಾಗ ಮಿಲಿಮೀಟರ್ ಅನ್ನೋ ಒಬ್ಬ ಸಣ್ಣ ಹುಡುಗ ಪರಿಚಯ ಆಗ್ತಾನೆ. ಇವನು ಲಗೇಜ್ ಅನ್ನ ಎತ್ಕೊಂಡು ಹೋಗೋನು. ಹಾಗೆ ದುಡ್ಡುಗೋಸ್ಕರ ಯಾವ ಸಣ್ಣ ಪುಟ್ಟ ಕೆಲಸನಾದ್ರೂ ಮಾಡ್ತಾನೆ. ಇದನ್ನೆಲ್ಲ ಇವನು ಸ್ಕೂಲ್ ಫೀಸ್ ಗೋಸ್ಕರ ಮಾಡ್ತಿರೋದು. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಫರ್ಹಾನ್ಗೆ ಫೋಟೋ ತೆಗಿಯೋದಂದ್ರೆ ತುಂಬಾ ಇಷ್ಟ. ಇದಾದ್ಮೇಲೆ ರೂಮಿಗೆ ಬಂದಾಗ ಇಲ್ಲೇ ರಾಜುನ ಮೀಟ್ ಮಾಡ್ತಾನೆ. ಇದೇ ಫಸ್ಟ್ ಟೈಮ್ ಇವರಿಬ್ರು ಒಬ್ಬರನ್ನೊಬ್ರು ಮೀಟ್ ಮಾಡೋದು. ಆದ್ರೆ ಹೋಗೋದಕ್ಕಿಂತ ಮುಂಚೆ ಮಿಲಿಮೀಟರ್ ಇವತ್ ರಾತ್ರಿ ಸೇಫ್ ಆಗಿರಿ ಅಂತ ಹೇಳಿ ಹೋಗ್ತಾನೆ. ಯಾಕೆ ಅಂತಂದ್ರೆ ಸೀನಿಯರ್ಸ್ ಗಳು ಹೊಸದಾಗಿ ಬಂದಿರುವಂತ ಸ್ಟೂಡೆಂಟ್ಸ್ ಗಳಿಗೆ ರ್ಯಾಗಿಂಗ್ ಮಾಡ್ತಿರ್ತಾರೆ. ಅವತ್ತೇ ಫರ್ಹಾನ್ ಮತ್ತೆ ರಾಜು ರಾಂಚುನ ಮೊದಲನೇ ಸಲ ನೋಡಿದ್ದು. ಸೀನಿಯರ್ಸ್ ಗಳು ಇವನ್ಗೂ ಕೂಡ ರ್ಯಾಗಿಂಗ್ ಮಾಡ್ತಿರ್ತಾರೆ. ಹೋಗು ಪ್ಯಾಂಟ್ ಬಿಚ್ಚಿ ಎಲ್ಲರ ಜೊತೆ ನೀನು ನಿಂತ್ಕೊ ಅಂತ. ಆದ್ರೆ ಇವನ್ ಮಾತ್ರ ಕೇಳ್ತಿರೋದಿಲ್ಲ. ಆಲ್ ಇಸ್ ವೆಲ್ ಅಂತ ಇವನೇ ಹೇಳ್ಕೊತಿರ್ತಾನೆ. ಆಗ ಚತುರ್ ಬಂದು ಇವ್ರು ಹೇಳಿದ್ದನ್ನ ಕೇಳು, ಇಲ್ಲಂದ್ರೆ ನಿನ್ ಮೇಲೆ ಯೂರಿನ್ ಪಾಸ್ ಮಾಡ್ಬಿಡ್ತಾರೆ ಅಂತಾನೆ. ಹೀಗೆ ಇವರೆಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಸೀಕ್ರೆಟ್ ಆಗಿ ರಾಂಚು ಹೋಗಿ ರೂಮ್ ನ ಒಳಗಡೆ ಸೇರ್ಕೊಬಿಡ್ತಾನೆ. ಅದಕ್ಕೆ ಈ ಸೀನಿಯರ್ ಹೊರಗಡೆ ಬಂದ್ಬಿಡು, ಇಲ್ಲಂತಂದ್ರೆ ಬಾಕ್ಲಲ್ಲೇ ಯೂರಿನ್ ಪಾಸ್ ಮಾಡ್ಬಿಡ್ತೀನಿ ಅಂತ ಹೆದರ್ಸ್ತಿರ್ತಾನೆ. ಇಲ್ಲಿ ರಾಂಚು ವೈರ್ ಹಾಗೆ ಸ್ಪೂನ್ ಇಂದ ಏನನ್ನು ರೆಡಿ ಮಾಡ್ಕೊಳ್ತಿರ್ತಾನೆ. ಅವನು ಹೊರಗಡೆ ಬರ್ದೇ ಇರೋದನ್ನ ನೋಡಿ ಸೀನಿಯರ್ಗೆ ತುಂಬಾ ಕೋಪ ಬರ್ತಿರುತ್ತೆ. ಇವನು ರೆಡಿ ಮಾಡಿರುವಂತ ಕರೆಂಟ್ ಸ್ಪೂನ್ ಅನ್ನ ಹೊರಗಡೆ ಇಡ್ತಾನೆ. ಈ ಸೀನಿಯರ್ಗೆ ಗೊತ್ತಿಲ್ಲದೆ ಯೂರಿನ್ ಪಾಸ್ ಮಾಡಿದ್ರಿಂದ ಅವನಿಗೆ ಕರೆಂಟ್ ಹೊಡೆದ್ ಬಿಡುತ್ತೆ. ಇದರಿಂದ ಎಲ್ಲರೂ ನಗ್ತಿರ್ತಾರೆ. ಫರ್ಹಾನ್ ಆಗಿ ರಾಜು ರೂಮ್ ನಲ್ಲೇ ರಾಂಚು ಕೂಡ ಇರೋದು. ಇವರಿಗೆ ಗೊತ್ತಾಗೋಗಿರುತ್ತೆ ಈ ರಾಂಚು ಸಾಮಾನ್ಯದವನಲ್ಲ ಅಂತ. ಮುಂದಿನ ಸೀನ್ ನಲ್ಲಿ ನಮ್ಗೆ ICE ಕಾಲೇಜ್ ನ ಡೈರೆಕ್ಟರ್ ನ ತೋರಿಸ್ತಾರೆ. ಡೈರೆಕ್ಟರ್ ಅಂತಂದ್ರೆ ಒಂದ್ ರೀತಿ ಪ್ರಿನ್ಸಿಪಲ್ ನ ತರನೇ. ಇವರ ಹೆಸರು ವೀರಶಾಸ್ತ್ರ ಬುದ್ಧೆ ಅಂತ. ಆದ್ರೆ ಎಲ್ಲರೂ ಶಾರ್ಟ್ ಆಗಿ ಇವರನ್ನ ವೈರಸ್ ಅಂತ ಕರೀತಾರೆ. ಇವರೊಂದು ಕೋಗಿಲೆಯ ಗೂಡನ್ನ ತೋರಿಸಿ ಹೊಸದಾಗಿ ಬಂದಿರುವಂತ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ತಿರ್ತಾರೆ. ಕೋಗಿಲೆ ಯಾವತ್ತೂ ಕೂಡ ತನ್ನ ಗೂಡನ್ನ ಕಟ್ಕೊಳ್ಳೋದಿಲ್ಲ. ಬೇರೆ ಪಕ್ಷಿಗಳು ಕಟ್ಟಿರುವಂತ ಗೂಡಲ್ಲಿ ತನ್ನ ಮೊಟ್ಟೆನ ಇಡ್ತವೆ. ಆಗ ಕೋಗಿಲೆಯ ಮರಿಗಳು ಹೊರಗಡೆ ಬರ್ತಿದ್ದಂಗೆನೆ ಬೇರೆ ಮೊಟ್ಟೆಗಳನ್ನ ಕೆಳಗಡೆ ತಳ್ಳಿ ಸಾಯಿಸ್ಬಿಡ್ತವೆ. ಅಲ್ಲಿಂದಾನೇ ಅವುಗಳ ಜೀವನದ ಕಾಂಪಿಟೇಷನ್ ಶುರುವಾಗುತ್ತೆ. ಅದೇ ರೀತಿ ನೀವು ಕೂಡ ಈ ಕಾಲೇಜ್ ನಲ್ಲಿ ಕಾಂಪಿಟೇಷನ್ ಮಾಡಿ ರೇಸ್ ಅನ್ನ ಮಾಡಿ ಓದಿದ್ರೆ ಮಾತ್ರ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡೋದಕ್ಕಾಗೋದು ಅಂತ. ಹಾಗೆ ಒಂದು ಪೆನ್ ಅನ್ನ ತೋರಿಸ್ತಾ, ಇದು ಆಸ್ಟ್ರೋನಾಟ್ ಗಳ ಪೆನ್. ಸ್ಪೇಸ್ ನಲ್ಲಿ ಬೇರೆ ಪೆನ್ಗಳು ವರ್ಕ್ ಆಗೋದಿಲ್ಲ, ಇದರಲ್ಲಿ ಮಾತ್ರ ಬರೆಯೋದಕ್ಕಾಗೋದು. ಇಂತ ಒಂದು ವಿಶೇಷವಾಗಿರುವಂತ ಪೆನ್ ಅನ್ನ ನನ್ನ ಟೀಚರ್ ನನ್ಗೆ ಕೊಟ್ಟಿದ್ರು. ನಾನು ಇದನ್ನ ನನ್ನ ಸ್ಟೂಡೆಂಟ್ ಗೆ ಕೊಡೋದಕ್ಕೆ ನನ್ನಷ್ಟೇ ಇಂಟೆಲಿಜೆಂಟ್ ಆಗಿರುವಂತ ಸ್ಟೂಡೆಂಟ್ ಇನ್ನೂ ಬಂದಿಲ್ಲ ಅಂತ ಹೇಳ್ತಿದ್ರೆ ರಾಂಚು ಕೇಳ್ತಾನೆ, ಸ್ಪೇಸ್ ನಲ್ಲಿ ಪೆನ್ಗಳು ವರ್ಕ್ ಆಗೋದಿಲ್ಲ ಅಂತಂದ್ರೆ ಪೆನ್ಸಿಲ್ ನ ಯಾಕೆ ಯೂಸ್ ಮಾಡ್ಲಿಲ್ಲ ಅಂತ. ಇದ್ರ ಬಗ್ಗೆ ಇವನಿಗೂ ಕೂಡ ಆನ್ಸರ್ ಗೊತ್ತಿರೋದಿಲ್ಲ. ಅದಕ್ಕೆ ನಾನು ನಿನ್ಗೆ ಆಮೇಲೆ ಹೇಳ್ತೀನಿ ಅಂತ ಹೊರಟೋಗ್ತಾನೆ. ಯಾವಾಗ ರಾಂಚುಗೆ ಮಿಲಿಮೀಟರ್ ಗೆ ಓದೋದಕ್ಕೆ ಇಷ್ಟ ಅಂತ ಗೊತ್ತಾಗುತ್ತೋ ಸ್ವಲ್ಪ ದುಡ್ಡು
ದುಡ್ಡನ್ನ ಕೊಟ್ಟು ನಿನಗೆ ಯಾವ ಸ್ಕೂಲ್ ಇಷ್ಟನೋ ಆ ಸ್ಕೂಲ್ ನ ಯೂನಿಫಾರ್ಮ್ ಅನ್ನ ತಗೋ, ಸೈಲೆಂಟ್ ಆಗಿ ಕ್ಲಾಸ್ ರೂಮ್ ನಲ್ಲಿ ಹೋಗಿ ಕುತ್ಕೊಂಡು ನಿನ್ ಕಲಿ ಎಷ್ಟಾಗುತ್ತೋ ಅಷ್ಟು ಕಲಿ, ಜನರು ಜಾಸ್ತಿ ಇರ್ತಾರೆ ಸಿಗಾಕೊಳ್ಳೋದಿಲ್ಲ ಅಂತ. ಇದೆಲ್ಲ ಆದ್ಮೇಲೆ ಕೊನೆಗೂ ಕ್ಲಾಸಸ್ ಗಳು ಶುರು ಆಗ್ತವೆ. ಮೊದಲು ಲೆಕ್ಚರ್ ರ್ಯಾಂಚುನೇ ಕೇಳ್ತಾರೆ ಮಷೀನ್ ಅಂದ್ರೆ ಏನು ಅಂತ. ಇವನು ಕೂಡ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡಿಸ್ತಾನೆ, ಮನುಷ್ಯರ ಕೆಲಸಗಳನ್ನ ಈಸಿ ಮಾಡುವಂತ ವಸ್ತುಗಳನ್ನೇ ಮಷೀನ್ ಅಂತಾರೆ ಅಂತ. ಆದ್ರೆ ಇದು ಲೆಕ್ಚರ್ಗೆ ಇಷ್ಟ ಆಗದೆ ಚತುರ್ನ ಕೇಳ್ತಾರೆ. ಇವನು ಕೂಡ ಬುಕ್ ನಲ್ಲೇ ಬರೆದಿರೋದನ್ನ ಬಾಯ್ ಹ್ಯಾಟ್ ಮಾಡ್ಕೊಂಡು ಒಂದಿಷ್ಟು ಉದ್ದ ಇಂಗ್ಲಿಷ್ ನಲ್ಲಿ ಹೇಳ್ತಾನೆ. ನಾನು ಕೂಡ ಇದ್ದೇ ಸಿಂಪಲ್ ಆಗಿ ಹೇಳಿದಲ್ವಾ ಸರ್ ಅಂತಂದ್ರೆ ಲೆಕ್ಚರ್ ನೀನು ಸೈಲೆಂಟ್ ಆಗಿ ಆಚೆ ಹೊಟ್ಟೋಗಂತಾರೆ. ಆದ್ರೆ ಇವನು ಹೋಗಿ ವಾಪಸ್ ಬರ್ತಿರೋದ್ರಿಂದ ಏನಕ್ಕೆ ಅಂತ ಕೇಳಿದಾಗ ಇವನು ಕೂಡ ಇಂಗ್ಲಿಷ್ ನಲ್ಲಿ ಒಂದಷ್ಟು ಹೆಸರುಗಳನ್ನೇ ಹೇಳ್ತಾ ಪಟ 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 ಅಂತ ಡೆಫಿನೇಷನ್ ಕೂಡ ಹೇಳ್ತಾನೆ. ಲೆಕ್ಚರರ್ಗೆ ಅದು ಅರ್ಥ ಆಗೋದಿಲ್ಲ. ಏನ್ ಹೇಳ್ಬೇಕು ಅಂತಿದೆ ಅಂತ ಅಂದಾಗ ಬುಕ್ ಮಾಡ್ತಿದ್ದೀನಿ ಅಂತಾನೆ. ಅದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಲ್ವಾ ಅಂತಂದಾಗ ನಾನ್ ಮೊದ್ಲೇ ಹೇಳ್ದೆ ನಿಮ್ಗೆ ಇಷ್ಟ ಆಗ್ಲಿಲ್ವಲ್ಲ ಅಂತಾನೆ. ರ್ಯಾಂಚುಗಂತೂ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ. ಯಾವಾಗ್ಲೂ ಏನಾದ್ರೂ ಕಲಿತಿರ್ತಾನೆ, ಇಲ್ಲಂತಂದ್ರೆ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಿರ್ತಾನೆ. ನಂತರ ಈ ಕಾಲೇಜ್ ನಲ್ಲಿ ಜಾಯ್ ಅನ್ನೋ ಒಬ್ಬ ಹುಡುಗ ಇರ್ತಾನೆ. ಇವನು ವೈರಸ್ ಹತ್ರ ಬಂದು ಕೇಳ್ತಿರ್ತಾನೆ ಕಾಲೇಜ್ ಫಂಕ್ಷನ್ ಯಾವಾಗ ಹೇಳಿ ಸರ್, ನಮ್ ಫ್ಯಾಮಿಲಿ ಅವರು ಬರ್ತಿದ್ದಾರೆ ಅಂತ. ಆಗ ವೈರಸ್ ಕೂಡ ಇವನ ತಂದೆಗೆ ಕಾಲ್ ಮಾಡಿ ನಿಮ್ ಮಗ ಈ ವರ್ಷ ಪಾಸ್ ಆಗ್ತಿಲ್ಲ, ಫಂಕ್ಷನ್ ಗೆ ಬರ್ಬೇಡಿ ಅಂತಾನೆ. ಯಾಕೆ ಅಂತಂದ್ರೆ ಪಾಸ್ ಆಗ್ಬೇಕು ಅಂತಂದ್ರೆ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ಬೇಕು. ಜಾಯ್ ಕೂಡ ಪ್ರಾಜೆಕ್ಟ್ ಆಗಿ ಒಂದು ಡ್ರೋನ್ ಅನ್ನ ಕಂಡಿಡಿದು ಮಾಡ್ತಿರ್ತಾನೆ. ಆದ್ರೆ ಪ್ರಾಜೆಕ್ಟ್ ಮಾಡೋದಕ್ಕೆ ಇರುವಂತ ಟೈಮ್ ಮುಗ್ದೋಗಿದ್ರು ಕೂಡ ಇವನ ಪ್ರಾಜೆಕ್ಟ್ ಇನ್ನು ಕಂಪ್ಲೀಟ್ ಆಗಿರೋದಿಲ್ಲ. ಮೊದ್ಲೇ ಈ ವೈರಸ್ ಸ್ಟಿಟ್ ಆಗಿರೋದ್ರಿಂದ ಈ ವರ್ಷ ನೀನು ಪಾಸ್ ಆಗೋದಿಲ್ಲ ಅಂತ ಹೇಳ್ತಾನೆ. ಬೇಜಾರ್ ಮಾಡ್ಕೊಂಡು ಜಾಯ್ ಆ ಡ್ರೋನ್ ಅನ್ನ ಡಸ್ಟ್ಬಿನ್ ಹಾಕ್ದಾಗ ಅದನ್ನ ರ್ಯಾಂಚು ಎತ್ಕೊಳ್ತಾನೆ. ಜಾಯ್ಗಂತೂ ತುಂಬಾ ಬೇಜಾರಾಗೋಗಿರುತ್ತೆ. ಆದ್ರಿಂದ ಹಾಡನ್ನ ಹೇಳುತ್ತಾ ಇವನ ದುಃಖನ ಹೊರಗಡೆ ಹಾಕ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಅವನು ಬಿಸಾಕಿದ್ದಂತ ಡ್ರೋನ್ ನಲ್ಲಿ ಒಂದು ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾ ಏನೇನ್ ನೋಡುತ್ತೋ ಲೈವ್ ಆಗಿ ಸ್ಕ್ರೀನ್ ನಲ್ಲಿ ಬರ್ತಿರುತ್ತೆ. ಆದ್ರೆ ಏನೋ ಒಂದು ಪ್ರಾಬ್ಲಮ್ ಇಂದ ಈ ಡ್ರೋನ್ ಹಾರ್ತಿರೋದಿಲ್ಲ. ನಾನಿದನ್ನ ರೆಡಿ ಮಾಡಿ ಜಾಯ್ಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ರ್ಯಾಂಚು ಹೇಳ್ತಿದ್ರೆ ರಾಜು ಮಾತ್ರ ಇದೆಲ್ಲ ನಮ್ಗೆ ಆಗೋದಿಲ್ಲ ಬಿಟ್ಬಿಡು ಅಂತಾನೆ. ಅದಕ್ಕೆ ರ್ಯಾಂಚು ಎದೆ ಮೇಲೆ ಕೈ ಇಟ್ಕೊಂಡು ಆಲ್ ಇಸ್ ವೆಲ್ ಅಂತ ಹೇಳ್ತಿದ್ರೆ ಎಲ್ಲನೂ ಸರಿ ಹೋಗುತ್ತೆ, ಕಷ್ಟಗಳನ್ನ ಫೇಸ್ ಮಾಡುವಂತ ಧೈರ್ಯ ಬರುತ್ತೆ, ಎಲ್ಲನೂ ಸಾಧ್ಯ ಆಗುತ್ತೆ ಅಂತಿರ್ತಾನೆ. ಅಂದಂಗೆ ಆಲ್ ಇಸ್ ವೆಲ್ ಅಂತಂದ್ರೆ ಎಲ್ಲನೂ ಸರಿ ಹೋಗುತ್ತೆ ಅಂತ. ನಂತರ ಇವರೆಲ್ಲರ ಇಂಜಿನಿಯರಿಂಗ್ ಲೈಫ್ ಶುರು ಆಗುತ್ತೆ. ಸಂತೋಷವಾಗಿ ಹಾಡ್ತಾ ಕುಣಿತಾ ಓದೋದನ್ನು ಕೂಡ ಮಾಡ್ತಿರ್ತಾರೆ. ಇದೆಲ್ಲದರ ಮಧ್ಯದಲ್ಲೇ ರ್ಯಾಂಚು ಜಾಯ್ನ ಆ ಡ್ರೋನ್ ಅನ್ನ ರೆಡಿ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ತಿರ್ತಾನೆ. ಹೇಗೋ ಮಾಡಿ ಕೊನೆಗೂ ಒಂದಿನ ಈ ಡ್ರೋನ್ ಅನ್ನ ಹಾರೋ ಹಾಗೆ ಮಾಡ್ಬಿಡ್ತಾನೆ. ಈಗಾಗ್ಲೇ ನಮ್ಗೆ ಗೊತ್ತಿರೋ ರೀತಿ ಡ್ರೋನ್ ನಲ್ಲಿರುವಂತ ಕ್ಯಾಮ್ರಾದ ಸಹಾಯದಿಂದ ಸ್ಕ್ರೀನ್ ನಲ್ಲಿ ಎಲ್ಲನೂ ಲೈವ್ ಆಗಿ ಕಾಣಿಸುತ್ತೆ. ಅದಕ್ಕೆ ಜಾಯ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಆ ಡ್ರೋನ್ ಅನ್ನ ಅವನ ರೂಮ್ ಹತ್ರ ತಗೊಂಡು ಹೋದ್ರೆ ಅವನು ನೇಣ್ ಹಾಕೋಬಿಟ್ಟಿರ್ತಾನೆ. ಇದಾದ್ಮೇಲೆ ಅವನ ಅಂತಿಮ ಸಂಸ್ಕಾರ ನಡೀತಿರ್ಬೇಕಾದ್ರೆ ವೈರಸ್ ಕೂಡ ಇಲ್ಲೇ ಇರ್ತಾನೆ. ರ್ಯಾಂಚು ಬಂದು ಇವನಿಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಡಾಕ್ಟರ್ಗಾಗ್ಲಿ ಅವನ ಫ್ಯಾಮಿಲಿ ಅವ್ರಿಗಾಗ್ಲಿ ಯಾರಿಗೂ ಗೊತ್ತಿಲ್ಲ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಜಾಯ್ನ ತಲೆಯಲ್ಲಿ ಪ್ರೆಷರ್ ತುಂಬಾ ಜಾಸ್ತಿ ಇತ್ತು. ಆ ಪ್ರೆಷರ್ ಬಂದಿದ್ದು ನಿಮ್ಮಿಂದಾನೆ, ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ. ಆದ್ರಿಂದ ನಂತರ ವೈರಸ್ ಇವನನ್ನ ಕೇಳ್ತಿರ್ತಾನೆ, ಹಾಗಾದ್ರೆ ಅವ್ನ್ ಸತ್ತಿರೋದಕ್ಕೆ ನಾನ್ ಕಾರಣ ಅಂತ ಹೇಳ್ತಿದ್ಯಾ ಅಂತ. ಇಲ್ಲ ಸರ್, ನೀವು ಕಾರಣ ಅಂತ ಹೇಳ್ತಿಲ್ಲ. ಇಡೀ ಪ್ರಪಂಚದಲ್ಲೇ ಸ್ಟೂಡೆಂಟ್ಸ್ ಗಳಿಗೆ ಪ್ರೆಷರ್ ಜಾಸ್ತಿ ಆಗಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಿರೋದು ಜಾಸ್ತಿ ನಮ್ ದೇಶದಲ್ಲೇ. ಈ ರೀತಿ ಇದೆ ಅಂತ ಅಂದ್ಮೇಲೆ ನಮ್ಮ ಎಜುಕೇಶನ್ ಸಿಸ್ಟಮ್ ನಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು ಅಲ್ವಾ ಅಂತ. ಹಾಗಾದ್ರೆ ಪಾಠನ ನಾವು ಹೇಗ್ ಮಾಡ್ಬೇಕು ಅಂತ ನೀನ್ ಹೇಳ್ಕೊಡ್ತೀಯ ಅಂತ ಕೋಪ ಮಾಡ್ಕೊಂಡು ರ್ಯಾಂಚುನ ಸೀದಾ ಕರ್ಕೊಂಡ್ ಬಂದು ಕ್ಲಾಸ್ ರೂಮ್ ನಲ್ಲಿ ನಿಲ್ಸಿ ಇವತ್ ನಾವು ಪಾಠನ ಯಾವ ರೀತಿ ಮಾಡ್ಬೇಕು ಅಂತ ರ್ಯಾಂಚು ನಮ್ಗೆ ಹೇಳ್ಕೊಡ್ತಾನೆ ಅಂತ ಹೇಳಿ ಇವನು ಹೋಗಿ ಕುಂತ್ಕೊಳ್ತಾನೆ. ಆದ್ರಿಂದ ಇವನು ಕೂಡ ಬುಕ್ ಅನ್ನು ನೋಡ್ತಾ ಫರ್ಹಾನ್ ನೈಟ್ರೈಟ್ ಹಾಗೆ ಪ್ರೀ ರಾಜುಲೈಸೇಷನ್ ಅನ್ನೋ 2 ಪದಗಳನ್ನ ಬರೆದು ನಿಮ್ಮ ಹತ್ರ 30 ಸೆಕೆಂಡ್ಗಳು ಇದಾವೆ, ಅಷ್ಟರಲ್ಲಿ ಪದಗಳ ಅರ್ಥನ ನನಗೆ ಹೇಳಿ ಅಂತಾನೆ. ಯಾರು ಕೂಡ ಸ್ವಲ್ಪನೂ ಯೋಚನೆ ಮಾಡದೆ ನಾವು ಫಸ್ಟ್ ಅದ್ರ ಅರ್ಥನ ಕಂಡಿಡಿಬೇಕು ಅಂತ ಬುಕ್ ಅನ್ನ ಹುಡ್ಕೋದಕ್ಕೆ ಶುರು ಮಾಡ್ಬಿಡ್ತಾರೆ. ಒಂದ್ ರೀತಿ ರೇಸ್ಗೆ ಎಳೆದು ಬಿಡ್ತಾರೆ. 30 ಸೆಕೆಂಡ್ಗಳು ಕಂಪ್ಲೀಟ್ ಆಗೋಗ್ತವೆ. ಆದ್ರೆ ಯಾರಿಗೂ ಕೂಡ ಅದರ ಅರ್ಥಗಳು ಸಿಕ್ಕಿರೋದಿಲ್ಲ. ಆಗ ಇವನು ಹೇಳ್ತಾ ಹೋಗ್ತಾನೆ, ನಾನಾ ಪದಗಳನ್ನ ಬೋರ್ಡ್ ಮೇಲೆ ಬರ್ದಾಗ ಯಾರಾದ್ರೂ ಯೋಚನೆ ಮಾಡಿದ್ರ ಇವತ್ತು ಏನೋ ಒಂದು ಹೊಸ ವಿಷಯ ಕಲಿಯೋದಕ್ಕೆ ಸಿಗುತ್ತೆ ಅಂತ. ಇಲ್ಲ, ಬರೀ ನಾವು ಫಸ್ಟ್ ಅದನ್ನ ಕಂಡಿಡಿಬೇಕು ಅಂತ ರೇಸ್ಗೆ ಇಳಿದು ಬಿಟ್ರೆ. ಇದೇ ತಪ್ಪು ನಮ್ಮ ಎಜುಕೇಶನ್ ಸಿಸ್ಟಮ್ ನಲ್ಲಿ ನಡೀತಿರೋದು. ಎಲ್ಲರೂ ಫಸ್ಟ್ ಬರ್ಬೇಕು, ಒಳ್ಳೆ ನಂಬರ್ ಅನ್ನ ತೆಗಿಬೇಕು ಅಂತ ಓದ್ತಿದ್ದಾರೆ ಹೊರತು ನಾಲೆಡ್ಜ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಯಾರು ಓದ್ತಿಲ್ಲ. ಎಲ್ಲಿವರೆಗೂ ಬರೀ ನೀವು ನಂಬರ್ಸ್ ಗಳಿಗೋಸ್ಕರ ಓದ್ತಿರ್ತಿರೋ ಅಲ್ಲಿವರೆಗೂ ನಿಮ್ಮ ತಲೆಯಲ್ಲಿ ಪ್ರೆಷರ್ ಜಾಸ್ತಿ ಆಗ್ತಿರುತ್ತೆ ಅಂತ ಹೇಳ್ತಾ ಇನ್ನೊಂದು ವಿಷಯ ಹೇಳ್ತಾನೆ. ಹೇಳ್ಬೇಕು ಅಂತಂದ್ರೆ ಈ ತರ ಪದಗಳು ಈ ಪ್ರಪಂಚದಲ್ಲೇ ಇಲ್ಲ. ಇದು ನನ್ನ ಫ್ರೆಂಡ್ ಗಳ ಹೆಸರು ಅಂತ ಹೇಳಿ ಇದ್ರಲ್ಲಿರುವಂತ ಫರ್ಹಾನ್ ಹಾಗೆ ರಾಜು ಹೆಸರನ್ನ ತೋರಿಸ್ತಾನೆ. ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ರ್ಯಾಂಚೋ ವೈರಸ್ಗೆ ಅರ್ಥ ಮಾಡಿಸ್ತಿದ್ದಾನೆ. ಸ್ಟ್ರಿಕ್ಟ್ ಆಗಿದ್ದು ಮಕ್ಳಿಗೆ ಪ್ರೆಷರ್ ಅನ್ನ ಜಾಸ್ತಿ ಮಾಡೋದಕ್ಕಿಂತ ಮಕ್ಳಿಗೆ ನಾಲೆಡ್ಜ್ ಅನ್ನ ಜಾಸ್ತಿ ಆಗೋ ರೀತಿ ಪಾಠ ಮಾಡಿ ಅಂತ. ಇದರಿಂದ ವೈರಸ್ಗೆ ಕೋಪ ಬಂದು ಫರ್ಹಾನ್ ಹಾಗೆ ರಾಜು ಮನೆಗೆ ಲೆಟರ್ ಅನ್ನ ಬರೆದ್ ಬಿಡ್ತಾನೆ, ನಿಮ್ ಮಕ್ಕಳು ಒಳ್ಳೆ ಫ್ರೆಂಡ್ಶಿಪ್ ಅನ್ನ ಮಾಡಿಲ್ಲ ಅಂತ. ಇದರಿಂದ ಫರ್ಹಾನ್ ನ ತಂದೆ 3 ಜನರನ್ನ ಕರೆಸಿ ರ್ಯಾಂಚುಗೆ
ರಾಜುಗೆ ಚೆನ್ನಾಗಿ ಬೈತಿರ್ತಾರೆ. ನಮ್ ಮಗ ಫರ್ಹಾನ್ ಚೆನ್ನಾಗಿ ಓದ್ಲಿ ಅಂತ ನಮ್ ಜೀವನದಲ್ಲಿ ಎಷ್ಟೋ ತ್ಯಾಗಗಳನ್ನ ಮಾಡಿದೀವಿ, ಈಗ ನಿನ್ನಿಂದ ನಮ್ ಮಗ ಹಾಳಾಗೋದು ನಮ್ಗೆ ಇಷ್ಟ ಇಲ್ಲ, ನಮ್ ಮಗನಿಂದ ದೂರ ಇರುವಂತ. ಇದೇ ಸಮಯದಲ್ಲಿ ರ್ಯಾಂಚು ನೋಡ್ತಾನೆ ಫರ್ಹಾನ್ ಪ್ರಾಣಿಗಳ ಫೋಟೋನ ತುಂಬಾ ಅದ್ಭುತವಾಗಿ ತೆಗ್ದಿರ್ತಾನೆ. ಹೇಳ್ಬೇಕು ಅಂತಂದ್ರೆ ಫರ್ಹಾನ್ಗೆ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗ್ಬೇಕು ಅಂತ ಆಸೆ ಇತ್ತು, ಆದ್ರೆ ಇವನ ತಂದೆ ಇವನನ್ನ ಇಂಜಿನಿಯರಿಂಗ್ ಗೆ ಸೇರಿಸ್ಬಿಟ್ಟಿರ್ತಾನೆ. ನಂತರ ರ್ಯಾಂಚು ಮೇಲಿರುವಂತ ಕೋಪದಿಂದ 3 ಜನರಿಗೂ ಊಟ ಕೊಡದೆ ಹಾಗೆ ಕಳಿಸ್ಬಿಡ್ತಾರೆ. ಅದಕ್ಕೆ ಇವರು ರಾಜು ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ರಾಜು ಮನೆ ನೋಡಿದ್ರೆ ಹಳೆ ಕಾಲದ ಮೂವಿಗಳಲ್ಲಿ ತೋರಿಸುವಂತ ಬಡವರ ಮನೆ ರೀತಿ ಇರುತ್ತೆ. ಅದಕ್ಕೆ ನಮ್ಗೆ ವೈಟ್ ಅಂಡ್ ಬ್ಲಾಕ್ ಅಲ್ಲೇ ತೋರಿಸ್ತಿರ್ತಾರೆ. ರಾಜು ತಂದೆಗೆ ಸ್ಟ್ರೋಕ್ ಆಗಿರೋದ್ರಿಂದ ಪ್ಯಾರಲೈಸ್ ಆಗ್ಬಿಟ್ಟಿರ್ತಾರೆ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇವ್ರ ಮನೇಲಿ ದುಡ್ಡಿಗೆ ತುಂಬಾ ಕಷ್ಟ ಇರುತ್ತೆ. ರಾಜು ತಾಯಿನೂ ಕೂಡ ಕೋಪ ಮಾಡ್ಕೊಂಡಿರ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಓದ್ಲಿ ಅಂತ ಕಳಿಸಿದ್ರೆ ಕಾಲೇಜ್ ಇಂದ ಈ ರೀತಿ ಲೆಟರ್ಸ್ ಗಳು ಬರ್ತವೆ, ನಾವ್ ಹೇಗ್ ತಡ್ಕೊಳ್ಳೋದು ಅಂತ ಇದೇ ವಿಷಯವಾಗಿ ಜಗಳ ಮಾಡ್ಕೊಂಡು ರಾಜು ಎದ್ದು ಹೊಟ್ಟೋಗ್ತಾನೆ. ಇವರಿಬ್ರು ಊಟ ಮಾಡ್ತಿರ್ತಾರೆ. ನಂತರ ನೋಡಿದ್ರೆ ರಾಜು ತಂದೆಗೆ ಕಡಿತಿದೆ ಅಂತ ಅವನ ತಾಯಿ ಲಟ್ಟಣ್ಗೆಲೆ ಕೆರೆದು ಅದೇ ಲಟ್ಟಣ್ಗೆಲೆ ಚಪಾತಿ ಮಾಡ್ಕೊಡ್ತಿರ್ತಾರೆ. ಇದನ್ನ ನೋಡಿ ಇವರಿಗೆ ವಾಮಿಟ್ ಬರೋ ರೀತಿ ಆಗಿ ಇಲ್ಲಿಂದ ಎದ್ದು ಬಂದ್ಬಿಡ್ತಾರೆ. ಈಗ ಇವ್ರು 3 ಜನ ಸರಿಯಾಗಿ ಊಟ ಮಾಡಿಲ್ಲ. ಹಾಸ್ಟೆಲ್ಗೆ ಹೋಗೋಣ ಅಂತಂದ್ರೆ ಲೇಟ್ ಆಗಿರೋದ್ರಿಂದ ಊಟ ಇರೋದಿಲ್ಲ. ಅಷ್ಟೇ ಅಲ್ಲದೆ ಇವ್ರ ಹತ್ರ ದುಡ್ಡು ಕೂಡ ಇಲ್ಲ. ಈಗ ಊಟಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮುಂದೆ ಒಂದು ಮದ್ವೆ ನಡೀತಿರೋದನ್ನ ನೋಡ್ತಾರೆ. ಅದಕ್ಕೆ ಇವರು ಕೂಡ ಗೆಸ್ಟ್ ನ ರೀತಿ ಸೀದಾ ಮದ್ವೆ ಒಳಗಡೆ ಎಂಟರ್ ಆಗಿ ಊಟ ಮಾಡ್ತಿರ್ಬೇಕಾದ್ರೆ ಸುಹಾಸ್ ಅನ್ನೋ ಒಬ್ಬ ವ್ಯಕ್ತಿ ಇವನು ಮದ್ವೆ ಆಗುವಂತ ಹುಡುಗಿಗೆ ಹೇಳ್ತಿರ್ತಾನೆ, ಇಷ್ಟೊಂದು ಚೀಪ್ ಆಗಿರುವಂತ ವಾಚ್ ಅನ್ನ ಹಾಕೊಂಡಿದ್ಯಾ, ಯಾರಾದ್ರೂ ನೋಡಿದ್ರೆ ಏನಂತಾರೆ, ನೀನು ನನ್ನ ಮದ್ವೆ ಆಗಲು ಸ್ವಲ್ಪ ಇಮೇಜ್ ಅನ್ನ ಮೇಂಟೈನ್ ಮಾಡುವಂತ. ಅದನ್ನ ಕೇಳಿಸ್ಕೊಂಡು ರ್ಯಾಂಚೋ ಸುಹಾಸ್ ಇಲ್ಲಿಂದ ಹೋಗ್ತಿದ್ದಂಗೆನೆ ಈ ಹುಡುಗಿ ಹತ್ರ ಬರ್ತಾನೆ. ಈ ಹುಡುಗಿ ಹೆಸರು ಪಿಯಾ ಅಂತ. ಇವನು ಇವಳಿಗೆ ಹೇಳ್ತಿರ್ತಾನೆ, ಯಾವುದೇ ಕಾರಣಕ್ಕೂ ಕೂಡ ಅವನನ್ನ ಮದ್ವೆ ಆಗೋದಕ್ಕೆ ಹೋಗ್ಬೇಡಿ, ಯಾಕೆಂತಂದ್ರೆ ಅವನು ನಿಮ್ಗೆ ಬೆಲೆ ಕೊಡೋದಿಲ್ಲ, ಬರೀ ದುಡ್ಡಿಗೆ ಮಾತ್ರ ಬೆಲೆ ಕೊಡ್ತಾನೆ. ಬೇಕಾದ್ರೆ ನಾನು ಅದನ್ನ ಪ್ರೂವ್ ಮಾಡ್ತೀನಿ, ಅವನ ಶೂ ಎಷ್ಟು ಅಂತ ನಾನು ಕೇಳೋದಿಲ್ಲ, ಅವನಾಗ ಅವನೇ ಹೇಳ್ತಾನೆ ಅಂತ ಹೇಳಿ ಚಟ್ನಿನ ತಗೊಂಡ್ ಹೋಗಿ ಅವನ ಶೂ ಮೇಲೆ ಸುರಿತಿದ್ದಂಗೆನೆ ಅವನೇ ಬಡ್ಕೋತಿರ್ತಾನೆ. 20,000 ಶೂ ಎಲ್ಲನೂ ಹಾಳು ಮಾಡ್ಬಿಟ್ಟಲ್ಲ ಅಂತ ನೋಡಿ ಸ್ವಲ್ಪ ಯೋಚನೆ ಮಾಡಿ ಅಂತ ರ್ಯಾಂಚು ಹೇಳ್ತಿರ್ತಾನೆ. ಅದಕ್ಕೆ ಇವಳು ಇವಳ ತಂದೆ ಹತ್ರ ಬರ್ತಾಳೆ. ನೋಡಿದ್ರೆ ಇವಳ ತಂದೆ ಬೇರೆ ಯಾರು ಅಲ್ಲ, ವೈರಸ್. ಇವನು ಅವ್ರ 3 ಜನರನ್ನು ನೋಡ್ಬಿಡ್ತಾನೆ. ನಂತರ ಪಿಯಾ ಇವ್ರ ಹತ್ರ ಬಂದು ಹೇಳ್ತಿರ್ತಾಳೆ, ನೀವು ನನಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ, ನನ್ ತಂದೆಗೂ ಅದೇ ರೀತಿ ಅರ್ಥ ಮಾಡಿಸಿ ಅಂತ ಹೇಳಿದಾಗ ಹಿಂದೆ ತಿರುಗ್ತಾರೆ. ನೋಡಿದ್ರೆ ವೈರಸ್ ನಾವ್ ಹೀಗೆ ಇಲ್ಲಿ ಬಂದಿದ್ವಿ ಅಂತ ಏನೇನೋ ಹೇಳಿ ಮ್ಯಾನೇಜ್ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ವೈರಸ್ಗೆ ಅರ್ಥ ಆಗೋಗಿರುತ್ತೆ ಇವರು ಇಲ್ಲಿಗೆ ಊಟ ಮಾಡೋದಕ್ಕೆ ಬಂದಿದ್ದಾರೆ ಅಂತ. ಆದ್ರಿಂದ ಮಾರನೇ ದಿನ ಇವರು ರಾಜು ಮತ್ತೆ ಫರ್ಹಾನ್ಗೆ ಅರ್ಥ ಮಾಡಿಸ್ತಿರ್ತಾರೆ. ರ್ಯಾಂಚು ತಂದೆ ತಿಂಗಳಿಗೆ 250 ಕೋಟಿನ ದುಡಿತಾರೆ. ಅವನು ಓದಿದ್ರು ಓದ್ದೇ ಇದ್ರು ಅವನಿಗೆ ಏನು ಎಫೆಕ್ಟ್ ಆಗೋದಿಲ್ಲ. ಆದ್ರೆ ಫರ್ಹಾನ್, ನಿನ್ನ ತಂದೆ 25,000 ಅಷ್ಟೇ ದುಡಿಯೋದು, ಇನ್ನು ರಾಜು ನಿನ್ ತಾಯಿ 2,500 ಅಷ್ಟೇ ದುಡಿಯೋಕ್ಕಾಗೋದು. ಅವನ ಸಹವಾಸನ ಬಿಟ್ಟು ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ. ಇದೇ ವಿಷಯವಾಗಿ ಡಿಸ್ಕಸ್ ನಡೀತಿರುತ್ತೆ. ರಾಜು ಅಂತೂ ಡಿಸೈಡ್ ಮಾಡ್ಬಿಟ್ಟಿರ್ತಾನೆ, ನಾನು ನನ್ನ ಫ್ಯಾಮಿಲಿಗೆ ಸಹಾಯ ಮಾಡ್ಬೇಕು, ಒಳ್ಳೆ ಕೆಲಸನ ತಗೋಬೇಕು, ಅದಕ್ಕೆ ಚೆನ್ನಾಗಿ ಓದ್ಬೇಕು ಅಂತ ಚತುರ್ನ ರೂಮ್ಗೆ ಶಿಫ್ಟ್ ಆಗೋಗ್ತಾನೆ. ಆಗ ರಾಜುಗೆ ಅರ್ಥ ಮಾಡಿಸ್ಬೇಕು ಅಂತ ರ್ಯಾಂಚೋ ಒಂದು ಪ್ಲಾನ್ ಮಾಡ್ತಾನೆ. ನಂತರ ಚತುರ್ ಟೀಚರ್ಸ್ ಡೇ ಅಲ್ಲಿ ಮಾತಾಡೋದಕ್ಕೆ ಒಂದು ಸ್ಪೀಚ್ ಅನ್ನ ಲೈಬ್ರರಿಯನಿಂದ ಬರ್ಸ್ಕೊತಿರ್ತಾನೆ. ಆಗ ಚತುರ್ಗೆ ಫೋನ್ ಬಂತು ಅಂತ ಎದ್ದು ಹೋಗ್ತಾನೆ. ನಂತರ ರ್ಯಾಂಚೋ ನಿಮ್ಮನ್ನ ಡೈರೆಕ್ಟರ್ ಕರೀತಿದ್ದಾರೆ ಅಂತ ಲೈಬ್ರರಿಯನ್ನು ಕೂಡ ಕಳಿಸ್ಬಿಡ್ತಾನೆ. ನೋಡಿದ್ರೆ ಚತುರ್ಗೆ ಕಾಲ್ ಮಾಡಿ ಡಿಸ್ಟ್ರಾಕ್ಟ್ ಮಾಡ್ತಿರೋದು ಫರ್ಹಾನ್. ಈ ಸಮಯದಲ್ಲಿ ರ್ಯಾಂಚೋ ಟೀಚರ್ಸ್ ಡೇಯ ಆ ಸ್ಪೀಚ್ ಅನ್ನ ತುಂಬಾ ಫನ್ನಿಯಾಗಿ ಕಾಮಿಡಿಯಾಗಿ ಕನ್ವರ್ಟ್ ಮಾಡಿ ಹಾಗೆ ಅದನ್ನ ಪ್ರಿಂಟ್ ಕೂಡ ಮಾಡಿ ಚತುರ್ಗೆ ತಂದು ಕೊಡ್ತಾನೆ. ಲೈಬ್ರರಿನ ಇದನ್ನ ನಿನ್ಗೆ ಕೊಡೋದಕ್ಕೆ ಹೇಳಿದ್ರು ಅಂತ. ಇದಾದ್ಮೇಲೆ ಟೀಚರ್ಸ್ ಡೇ ದಿನ ಫಂಕ್ಷನ್ ಗೆ ಅಂತ ಎಜುಕೇಶನ್ ಮಿನಿಸ್ಟರ್ ಹಾಗೆ ವೈರಸ್ ಎಲ್ಲರೂ ಬಂದಿರ್ತಾರೆ. ಚತುರ್ ಇವನ ಸ್ಪೀಚ್ ಅನ್ನ ಶುರು ಮಾಡ್ತಾನೆ. ರ್ಯಾಂಚೋ ಕಾಮಿಡಿಯಾಗಿ ಸ್ಪೀಚ್ ಅನ್ನ ಚೇಂಜ್ ಮಾಡ್ಬಿಟ್ಟಿದ್ನಲ್ಲ, ಅದ್ರಲ್ಲಿ ಅವನು ಏನ್ ಬರ್ದಿದ್ನೋ ಅದನ್ನ ಓದ್ಕೊಂಡು ಅದ್ರ ಅರ್ಥನೇ ಗೊತ್ತಿಲ್ಲದೆ ಬರೀ ಇವನು ಮಾತಾಡ್ತಿರ್ತಾನೆ ಅಷ್ಟೇ. ಯಾರಿಗೂ ಕೂಡ ನಗುನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಿರೋದಿಲ್ಲ, ಅಷ್ಟೊಂದು ಕಾಮಿಡಿ ಆಗಿರುತ್ತೆ ಆ ಸ್ಪೀಚ್. ಇಲ್ಲಿ ಹೇಳಬೇಕು ಅಂತಂದ್ರೆ ಚತುರ್ಗೆ ನಾಲೆಡ್ಜ್ ಇಂದ ಏನು ಆಗ್ಬೇಕಾಗಿಲ್ಲ, ಬುಕ್ ನಲ್ಲಿ ಏನಿದೆಯೋ ಅದನ್ನ ಓದಿ ಇಡೀ ಕಾಲೇಜ್ಗೆ ಫಸ್ಟ್ ಬರ್ಬೇಕು ಅನ್ನೋದು ಮಾತ್ರ ಇವನ ತಲೆಯಲ್ಲಿ ಇರುತ್ತಷ್ಟೇ. ಇವನ ಈ ಸ್ಪೀಚ್ ಅನ್ನ ಕೇಳಿ ವೈರಸ್ ತಲೆ ಮೇಲೆ ಹೊಡೆದು ಓಡಿಸ್ತಾರೆ. ಈ ಕಡೆ ರ್ಯಾಂಚು ರಾಜುಗೆ ಅರ್ಥ ಮಾಡಿಸ್ತಿರ್ತಾನೆ, ಅವನ್ ಜೊತೆ ಓದಿದ್ರೆ ನೀನು ಕೂಡ ಅದೇ ರೀತಿ ಆಗೋಗ್ತೀಯ ಅಂತ. ನಂತರ ರಾತ್ರಿಯ ಸಮಯದಲ್ಲಿ ಚತುರ್ ತುಂಬಾನೇ ಕುಡ್ದು ರ್ಯಾಂಚು ಹಾಗೆ ಫರ್ಹಾನ್ ಹತ್ರ ಬಂದು ಹೇಳ್ತಿರ್ತಾನೆ, ನಾನ್ ನಿಮ್ಗೆ ಏನ್ ಮಾಡಿದ್ದೆ, ಏನಕ್ಕೆ ನನ್ ಜೊತೆ ಈ ರೀತಿ ಮಾಡಿದ್ರಿ ಅಂತ. ನಾವ್ ಅದನ್ನ ಫನ್ನಿ ಆಗಿ ಮಾಡಿದ್ವಿ, ಬಿಟ್ಬಿಡು ಅಂತ ಹೇಳಿದ್ರೆ ಇವನ್ ಮಾತ್ರ ಇದನ್ನ ಸೀರಿಯಸ್ ಆಗಿ ತಗೋಬಿಟ್ಟಿರ್ತಾನೆ. ಅದಕ್ಕೆ ಇನ್ನು 10 ವರ್ಷಗಳು ಬಿಟ್ಕೊಂಡು ನಾವೆಲ್ಲರೂ ಇಲ್ಲಿಗೆ ಬರಬೇಕು, ಆ 10 ವರ್ಷಗಳಲ್ಲಿ ಯಾರು ಜೀವನದಲ್ಲಿ ಜಾಸ್ತಿ ಸಕ್ಸಸ್ಫುಲ್ ಆಗಿರ್ತಾರೆ ನೋಡೋಣ ಅಂತ ಚಾಲೆಂಜ್ ಮಾಡಿ ಇವತ್ತಿನ ಡೇಟ್ ಸೆಪ್ಟೆಂಬರ್ 5 ಗೋಡೆ ಮೇಲೆ ಬರೀತಾನೆ. ಇದೇ ಸೀನ್ ಅನ್ನ ನಾವು ಮೂವಿಯ ಮೊದಲಲ್ಲಿ ನೋಡಿದ್ದು. ಅಂದ್ರೆ ಮೂವಿಯ ಮೊದಲಲ್ಲಿ 10 ವರ್ಷಗಳ ನಂತರ ಸೆಪ್ಟೆಂಬರ್ 5 ಅವರೆಲ್ಲರೂ ಬಂದು ಮೀಟ್ ಆಗಿದ್ದು. ಈ ಕಡೆ ನೋಡಿದ್ರೆ ಸುಹಾಸ್ ಪಿಯಾಗೆ ಒಂದು ಕಾಸ್ಟ್ಲಿ ವಾಚ್ ಅನ್ನ ತಗೊಳ್ತಿರ್ತಾನೆ. ಆದ್ರೆ ಇವಳು ರ್ಯಾಂಚುನ ನೋಡಿ ಇವನ ಹತ್ರ ಬಂದು ಕೇಳ್ತಿರ್ತಾಳೆ, ನೀನೇ ಅಲ್ವಾ ಸ್ಪೀಚ್ ಅನ್ನ ಚೇಂಜ್ ಮಾಡಿದ್ದು, ಏನಕ್ಕೆ ನನ್ನ ತಂದೆ ಹಿಂದೆ ಹೀಗ್ ಬಿದ್ದಿದ್ಯಾ ಅಂತ. ಆಗ ಇವನು
ಇವನು ಕೂಡ ನಿನ್ ತಂದೆ ಸ್ಟೂಡೆಂಟ್ಸ್ ಗಳನ್ನ ಕತ್ತೆ ರೀತಿ ರೆಡಿ ಮಾಡ್ತಿದ್ದಾರೆ ಅಂತ ಹೇಳ್ತಾ ಮತ್ತೊಂದು ವಿಷಯನೂ ಕೂಡ ಹೇಳ್ತಾನೆ. ಸುಹಾಸ್ಗೆ ನಿನ್ ಮೇಲೆ ಯಾವುದೇ ತರದ ಇಂಟ್ರೆಸ್ಟ್ ಇಲ್ಲ, ನೀನು ಕಾಲೇಜ್ ನ ಡೈರೆಕ್ಟರ್ ನ ಮಗಳು, ಹಾಗೆ ಡಾಕ್ಟರ್ ನ ಓದ್ತಿದ್ಯಾ, ಮುಂದೆ ಡಾಕ್ಟರ್ ಆಗ್ತೀಯ ಅಂತ ನಿನ್ನ ಮದ್ವೆ ಆಗ್ತಿರೋದು ಅಷ್ಟೇ. ಬೇಕಾದ್ರೆ ನಾನು ಅದನ್ನ ಪ್ರೂವ್ ಮಾಡ್ತೀನಿ ಅಂತ ಸುಹಾಸ್ ತಗೊಟ್ಟಿರುವಂತ ವಾಚ್ ಅನ್ನ ಇಸ್ಕೊಂಡು ಸುಹಾಸ್ ಬರ್ತಿದ್ದಂಗೆನೆ ಅವನಿಗೆ ಹೇಳ್ತಾನೆ, ಪ್ರಿಯಾ ವಾಚ್ ಅನ್ನ ಕಳೆದಾಕೋಬಿಟ್ಟಿದ್ದಾಳೆ, ಹುಡುಕ್ತಿದ್ದಾಳೆ ಅಂತ. ಇದನ್ನ ಕೇಳಿ ಇವನಿಗೆ ತುಂಬಾ ಕೋಪ ಬಂದು ಚೆನ್ನಾಗಿ ಬೈದ್ ಬಿಡ್ತಾನೆ. ಅಷ್ಟೊಂದು ಚೀಪ್ ವಾಚ್ ಗಳನ್ನ ಹಾಕೊಳ್ಳುವಂತ ನಿನ್ಗೆ ಕಾಸ್ಟ್ಲಿ ವಾಚ್ ನ ಬೆಲೆ ಏನ್ ಗೊತ್ತು ಅಂತ. ಇದರಿಂದ ಇವಳು ಕೂಡ ವಾಚ್ ಅನ್ನ ವಾಪಸ್ ಇವನಿಗೆ ತಂದು ಕೊಟ್ಟು ಮದ್ವೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾಳೆ. ಕರೆಕ್ಟ್ ಆಗಿರುವಂತ ಡಿಸಿಷನ್ ತಗೊಂಡಿದ್ಯ ಅಂತ ರ್ಯಾಂಚು ಹೇಳ್ತಿರ್ಬೇಕಾದ್ರೆ ಅವನಿಗೊಂದು ಕಾಲ್ ಬರುತ್ತೆ. ರಾಜು ತಂದೆ ಸೀರಿಯಸ್ ಆಗಿದ್ದಾರೆ ಅಂತ. ಪಿಯಾ ಕೂಡ ಒಬ್ಳು ಡಾಕ್ಟರ್ ಆಗಿರೋದ್ರಿಂದ ಇವಳನ್ನ ಸಹಾಯ ಕೇಳ್ತಾನೆ. ಇವಳು ಕೂಡ ಒಪ್ಕೊಳ್ತಿದ್ದಂಗೆ ಸೀದಾ ರಾಜು ಮನೆ ಹತ್ರ ಬರ್ತಾರೆ. ರಾಜು ತಂದೆನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಲೇಬೇಕು. ಆಂಬ್ಯುಲೆನ್ಸ್ ಗೆ 2 ಗಂಟೆ ಹಿಂದೆನೆ ಕಾಲ್ ಮಾಡಿದ್ರು ಕೂಡ ಅದು ಇನ್ನೂ ಬಂದಿರೋದಿಲ್ಲ. ಇದರಿಂದ ರ್ಯಾಂಚೋ ರಾಜು ತಂದೆನ ಸ್ಕೂಟರ್ ನಲ್ಲೇ ತುಂಬಾ ಕಷ್ಟಪಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡ್ತಾನೆ. ಆದ್ರೆ ರಾಜು ಬಂದು ಇವನಿಗೆ ಬೈತಿರ್ತಾನೆ, ಸ್ಕೂಟರ್ ಅಲ್ಲಿ ಏನು ಕರ್ಕೊಂಡ್ ಬಂದೆ, ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅಂತ. ಆಗ ಡಾಕ್ಟರ್ಸ್ ಗಳು ಮಾತಾಡ್ಕೊಳ್ತಿರ್ತಾರೆ, ಸ್ವಲ್ಪ ಲೇಟ್ ಆಗಿದ್ರು ಅವರು ಉಳಿತಿರ್ಲಿಲ್ಲ ಅಂತ. ಇದರಿಂದ ರಾಜುಗೆ ಇವನ ತಪ್ಪು ಅರಿವಾಗಿ ರ್ಯಾಂಚೋ ಹತ್ರ ಬಂದು ಸಾರಿ ಕೇಳ್ತಾನೆ. ಇದರಿಂದ ಇವರೆಲ್ಲರ ಮಧ್ಯೆ ಇರುವಂತ ಫ್ರೆಂಡ್ಶಿಪ್ ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ. ಅಷ್ಟೇ ಅಲ್ಲದೆ ನಾಳೆ ಎಕ್ಸಾಮ್ ಇದೆ, ಆದ್ರೂ ಕೂಡ ಇಲ್ಲೇ ಇರಬೇಕು ಅಂತ ಇವರು ಡಿಸೈಡ್ ಮಾಡ್ತಾರೆ. ಇಷ್ಟೊತ್ತಿಗೆ ಪಿಯಾಗೂ ಕೂಡ ರ್ಯಾಂಚೋ ಮೇಲಿದ್ದಂತ ಎಲ್ಲಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳು ಹೊರಟೋಗಿರ್ತವೆ. ಅಷ್ಟೇ ಅಲ್ಲದೆ ಪಿಯಾ ಅವಳ ಕೈಯಲ್ಲಿ ಹಾಕೋತಿದ್ಲಲ್ಲ ಹಳೆಯ ವಾಚ್, ಅವಳು ಆ ವಾಚ್ ಅನ್ನ ಅಷ್ಟು ಪ್ರೀತಿಯಿಂದ ಹಾಕೊಳ್ಳೋದನ್ನ ನೋಡಿ ಇವನು ಅರ್ಥ ಮಾಡ್ಕೊಬಿಟ್ಟಿರ್ತಾನೆ. ಆ ವಾಚ್ ಇವಳ ತಾಯಿದು ಅಂತ, ಇವಳ ತಾಯಿ ಬದುಕಿರೋದಿಲ್ಲ. ಇದನ್ನೆಲ್ಲ ಹೇಳದೇನೆ ಇವನು ಇಷ್ಟೊಂದು ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ರ್ಯಾಂಚು ಮೇಲೆ ಇವಳಿಗೆ ಒಳ್ಳೆ ಫೀಲಿಂಗ್ ಬರುತ್ತೆ. ಅಷ್ಟೇ ಅಲ್ಲ, ಮನೆಗ್ ಬಂದು ಟಿವಿನ ನೋಡ್ತಿದ್ರೆ ಎಲ್ಲಾ ಕಡೆ ಇವಳಿಗೆ ಬರೀ ರ್ಯಾಂಚುನೇ ಕಾಣಿಸ್ತಿರ್ತಾನೆ. ಅಂದ್ರೆ ಇವಳು ಅವನನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾಳೆ. ಮಾರನೇ ದಿನ ಇವ್ರು 3 ಜನರನ್ನ ಎಕ್ಸಾಮ್ಗೆ ಕಳಿಸೋದಕ್ಕೆ ಅಂತ ಬಂದಾಗ ರ್ಯಾಂಚು ನೋಡ್ತಾನೆ. ಇವಳ ತಾಯಿ ವಾಚ್ ಅನ್ನ ಇವಳು ಹಾಕೊಂಡಿರೋದ್ರಿಂದ ತುಂಬಾ ಸಂತೋಷ ಪಡ್ತಾನೆ. ಇದಾದ್ಮೇಲೆ ಇವ್ರು 3 ಜನ 30 ನಿಮಿಷ ಲೇಟ್ ಆಗಿ ಎಕ್ಸಾಮ್ಗೆ ಬರ್ತಾರೆ. ಟೈಮ್ ಮುಗ್ದೋಗಿದ್ರು ಕೂಡ ಎಕ್ಸಾಮ್ ಅನ್ನ ಇವರು ಬರೀತಾನೆ ಇರೋದ್ರಿಂದ ಇನ್ವಿಜಿಲೇಟರ್ ಇವರ ಪೇಪರ್ಸ್ ಗಳನ್ನ ಈಸ್ಕೊಳ್ತಿರೋದಿಲ್ಲ. ಅದಕ್ಕೆ ರ್ಯಾಂಚು ಕೇಳ್ತಿರ್ತಾನೆ, ನಿಮ್ಗೆ ನಾವ್ ಯಾರು ಅಂತ ಗೊತ್ತಿದ್ಯಾ, ನಮ್ ರೋಲ್ ನಂಬರ್ ಗೊತ್ತಿದ್ಯಾ ಅಂತ. ಇವ್ರಿಗೆ ಇವ್ರು 3 ಜನ ಯಾರು ಅಂತ ಗೊತ್ತಿರೋದಿಲ್ಲ. ಆದ್ರಿಂದ ಇವ್ರ ಪೇಪರ್ಸ್ ಗಳನ್ನ ಎಲ್ಲರ ಮಧ್ಯೆ ಮಿಕ್ಸ್ ಮಾಡಿ ಹೊಟ್ಟೋಗ್ತಾರೆ. ಇದಾದ್ಮೇಲೆ ರಿಸಲ್ಟ್ ಹತ್ರ ಬರ್ತಿದ್ದಂಗೆನೆ ಎಲ್ಲರೂ ದೇವ್ರ ಹತ್ರ ಪೂಜೆ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ನಮ್ಮನ್ನ ಪಾಸ್ ಮಾಡೋ ರೀತಿ ಮಾಡ್ರಪ್ಪ ಅಂತ. ಯಾವಾಗ ರಿಸಲ್ಟ್ ಬರುತ್ತೋ ರಾಜು ಮತ್ತೆ ಫರ್ಹಾನ್ ನೋಡ್ತಾರೆ. ಇವರಿಬ್ರು ಪಾಸ್ ಏನೋ ಆಗಿರ್ತಾರೆ, ಆದ್ರೆ ಎಲ್ಲರಿಗಿಂತ ಲಾಸ್ಟ್ ಅಲ್ಲಿ ಇರ್ತಾರೆ. ರ್ಯಾಂಚು ಹೆಸರು ಕಾಣಿಸ್ತಾ ಇರೋದ್ರಿಂದ ಇವರು ಅನ್ಕೋತಿರ್ತಾರೆ ರ್ಯಾಂಚು ಫೇಲ್ ಆಗೋಗಿದ್ದಾನೆ ಅಂತ. ಇದರಿಂದ ಇವರು ಬೇಜಾರ್ ಮಾಡ್ಕೊಳ್ತಿದ್ರೆ ಚತುರ್ ಸೆಕೆಂಡ್ ಬಂದಿರೋದ್ರಿಂದ ಕೂಗಾಡ್ತಿರ್ತಾನೆ. ಯಾಕೆಂತಂದ್ರೆ ಫಸ್ಟ್ ರ್ಯಾಂಚು ಬಂದಿರ್ತಾನೆ. ಅವನು ಫಸ್ಟ್ ಬಂದಿರೋದ್ರಿಂದ ಇವರಿಗೆ ಇನ್ನೂ ಕೂಡ ಬೇಜಾರಾಗ್ತಿರುತ್ತೆ. ಆದ್ರೆ ಇವ್ರಿಗಿಂತ ಬೇಜಾರ್ ಮಾಡ್ಕೊಂಡಿರೋದು ಅಂತಂದ್ರೆ ವೈರಸ್ ಲಾಸ್ಟ್ ಬಂದಿರೋದ್ರಿಂದ ರಾಜು ಮತ್ತೆ ಫರ್ಹಾನ್ ಗ್ರೂಪ್ ಫೋಟೋದಲ್ಲಿ ಲಾಸ್ಟ್ ನಲ್ಲಿ ನಿಲ್ಸಿರ್ತಾರೆ. ಇದನ್ನ ನೋಡಿ ರ್ಯಾಂಚು ಹೇಳ್ತಿರ್ತಾನೆ, ಈ ರೀತಿ ಮಕ್ಕಳನ್ನ ರ್ಯಾಂಕ್ ಇಂದ ಹಿಂದೆ ನಿಲ್ಸೋದು ಮುಂದೆ ನಿಲ್ಸೋದ್ ಕಂಡ್ರೆ ನನ್ಗೆ ಇಷ್ಟ ಆಗೋದಿಲ್ಲ ಅಂತ. ಆಗ ವೈರಸ್ ಕೂಡ ನಿನ್ ಜೊತೆ ಸೇರಿದ್ರೆ ಅವರು ನೆಕ್ಸ್ಟ್ ಸಲ ಇಂದ ಪಾಸ್ ಕೂಡ ಆಗೋದಿಲ್ಲ, ಫೇಲ್ ಆಗ್ತಾರೆ, ಕೆಲ್ಸನೂ ಕೂಡ ಸಿಗೋದಿಲ್ಲ ಅಂತಂದ್ರೆ ಇಲ್ಲ ಅವ್ರಿಗೆ ಕೆಲ್ಸ ಸಿಕ್ಕೇ ಸಿಗುತ್ತೆ, ಗ್ಯಾರಂಟಿ ಕೊಡ್ತೀನಿ ಅಂತಿರ್ತಾನೆ. ಇದರಿಂದ ವೈರಸ್ ಚಾಲೆಂಜ್ ಮಾಡಿ ಅವರಿಬ್ರಿಗೂ ಏನಾದ್ರೂ ಕೆಲ್ಸ ಸಿಕ್ಕಿದ್ರೆ ನನ್ ಮೀಸನ ಬೋಳಿಸ್ಬಿಡು ಅಂತ ಪ್ಯೂನ್ಗೆ ಹೇಳ್ತಾನೆ. ಇದಾದ್ಮೇಲೆ ಇವರು ಶಿಮ್ಲಾಗೆ ಬಂದು ತಲುಪ್ತಾರೆ. ಇಲ್ಲಿ ರ್ಯಾಂಚೋ ತಂದೆ ತುಂಬಾ ದೊಡ್ಡ ಶ್ರೀಮಂತ. ಆದ್ರಿಂದ ಅವ್ರ ಮನೆಗ್ ಬಂದಾಗ ನೋಡಿದ್ರೆ ರ್ಯಾಂಚೋ ತಂದೆ ತೀರೋಗಿರ್ತಾರೆ. ಇದರಿಂದ ಇವರು ಬೇಜಾರ್ ಮಾಡ್ಕೊಂಡು ಸರಿ ಅಂತ ರ್ಯಾಂಚೋನ ಮೀಟ್ ಮಾಡೋದಕ್ಕೆ ಬಂದ್ರೆ ರ್ಯಾಂಚೋ ಹೆಸರಲ್ಲಿ ಬೇರೆ ಯಾರೋ ವ್ಯಕ್ತಿ ಇರ್ತಾನೆ. ಅದಕ್ಕೆ ಇವರು ಮತ್ತೆ ಮತ್ತೆ ಕೇಳ್ತಾರೆ, ನೀವೇನ ರ್ಯಾಂಚೋ ಅಂತ. ಇವನು ಕೂಡ ಹೌದು ಅಂತಾನೆ ಹೇಳ್ತಿರ್ತಾನೆ. ಆಗ ನೋಡಿದ್ರೆ ಇವರೆಲ್ಲರೂ ಕಾಲೇಜ್ ನಲ್ಲಿ ಇರ್ಬೇಕಾದ್ರೆ ಗ್ರೂಪ್ ಫೋಟೋನ ತಗೊಂಡಿದ್ರಲ್ಲ, ಆ ಗ್ರೂಪ್ ಫೋಟೋದಲ್ಲಿ ರ್ಯಾಂಚೋ ಬದಲಾಗಿ ಈ ವ್ಯಕ್ತಿ ಇರ್ತಾನೆ. ಇದರಿಂದ ಇವರು ತುಂಬಾ ಕನ್ಫ್ಯೂಸ್ ಆಗಿ ಹೊರಗಡೆ ಬಂದು ಚತುರ್ಗೆ ಗೊತ್ತಾಯ್ತು ರ್ಯಾಂಚೋ ಇಲ್ಲಿದ್ದಾನೆ ಅಂತ ಅನ್ಕೋತಿರ್ಬೇಕಾದ್ರೆ ಇವನು ಹೇಳ್ತಿರ್ತಾನೆ, ಈ ಜಾಗದಲ್ಲಿ ಫುನ್ಸುಕ್ ವಾಂಗ್ಡು ಅನ್ನೋ ತುಂಬಾ ದೊಡ್ಡ ಸೈಂಟಿಸ್ಟ್ ಇದ್ದಾರೆ. ಅವರು ನಮ್ಮ ಕಂಪನಿ ಜೊತೆ ಒಂದು ಡೀಲ್ ಅನ್ನ ಸೈನ್ ಮಾಡಿದ್ರೆ ನಮ್ಮ ಕಂಪನಿ ತುಂಬಾ ದೊಡ್ಡದಾಗಿ ಬೆಳೆದ್ ಬಿಡುತ್ತೆ. ಅದೇ ಕೆಲಸಕ್ಕೋಸ್ಕರ ನನ್ನ ಅಸಿಸ್ಟೆಂಟ್ ಇಲ್ಲಿಗೆ ಬಂದಿದ್ರು. ಅವರು ಫೋಟೋ ತಗೊಂಡಾಗ ಫೋಟೋದಲ್ಲಿ ಅವನು ಇದ್ದ ಅಂತ ತೋರಿಸ್ತಾನೆ. ಈ ಕಡೆ ನಾನೇ ರ್ಯಾಂಚೋ ಅಂತ ಹೇಳ್ತಿರುವಂತ ವ್ಯಕ್ತಿ ಇವನ ತಂದೆ ಅಸ್ತಿನೇ ಹಿಡ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊಳ್ತಿರ್ಬೇಕಾದ್ರೆ ಮತ್ತೆ ಇವರೆಲ್ಲರೂ ಬರ್ತಾರೆ. ಈ ಸಲ ಇವನು ಹೆದರ್ಸೋದಕ್ಕೆ ಗನ್ ತಗೊಂಡಾಗ ಚತುರ್ ಓಡೊಂಟೋಗ್ತಾನೆ. ಆದ್ರೆ ಇವರಿಬ್ರು ಈ ವ್ಯಕ್ತಿ ತಂದೆಯ ಅಸ್ತಿನ ತಗೊಂಡು ಕಮೋಡ್ ಅಲ್ಲಿ ಹಾಕ್ಬಿಡ್ತೀವಿ, ನಿಜ ಹೇಳು ಅಂತ ಎದುರಿಸಿದಾಗ ಇವನು ಕೂಡ ಹೇಳೋದಕ್ಕೆ ಶುರು ಮಾಡ್ತಾನೆ, ನಿಜವಾಗ್ಲೂ ನನ್ನ ಹೆಸರು ರ್ಯಾಂಚುನೆ, ನಿಮ್ಮ ಫ್ರೆಂಡ್ ಅನ್ನ ನಾವೆಲ್ಲರೂ ಚೋಟೆ ಅಂತ ಕರಿತಿದ್ವಿ ಅಂತ ಹೇಳ್ತಾ ಹೋಗ್ತಾನೆ. ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದಂತ ಒಬ್ಬ ವ್ಯಕ್ತಿಯ ಮಗ ಅವನು. ಅವನ ತಂದೆ ತೀರೋದ್ಮೇಲೆ ಅವನು ನಮ್ಮ ಮನೇಲೆ ಇದ್ದ. ಆದ್ರೆ ಅವನಿಗೆ ಓದೋದಕ್ಕೆ ತುಂಬಾ ಇಷ್ಟ. ಸ್ಕೂಲ್ಗೆ ಸೇರ್ಕೊಂಡಿಲ್ಲ ಅಂತಂದ್ರು ನನ್ನ ಹಳೆಯ ಯೂನಿಫಾರ್ಮ್ ಅನ್ನ ಹಾಕೊಂಡು ಸ್ಕೂಲ್ಗೆ ಬಂದು ಕುತ್ಕೋಬಿಡ್ತಿದ್ದ. ನನ್ನ ಹೋಮ್ ವರ್ಕ್ ನೆಲ್ಲ ಮಾಡ್ಕೊಡ್ತಿದ್ದ. ಆದ್ರೆ ಒಂದು ದಿನ ಚೋಟೆ ಚಿಕ್ಕ ಹುಡುಗ ಆಗಿದ್ರು 10ನೇ ಕ್ಲಾಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಿರೋದನ್ನ ನೋಡಿ ಟೀಚರ್ಗೆ ಎಲ್ಲ ಗೊತ್ತಾಗಿ ನಿಜವಾದ ರ್ಯಾಂಚು ತಂದೆ ಹತ್ರ ಇವನನ್ನ ಕರ್ಕೊಂಡ್ ಬಂದಾಗ ಇವರು ಕೂಡ ಹೇಳ್ತಿರ್ತಾರೆ, ನನ್ನ ಹತ್ರ ತುಂಬಾ ಆಸ್ತಿ ಇದೆ,
ಇದೆ, ಆದ್ರೆ ನನಗೆ ಓದೋದಕ್ಕೆ ಆಗ್ಲಿಲ್ಲ. ನನ್ ಮಗನಿಗೆ ಓದೋದಕ್ಕೂ ಕೂಡ ಇಷ್ಟ ಇಲ್ಲ. ಇವನಿಗೆ ಓದೋದಕ್ಕೆ ಇಷ್ಟ ತಾನೆ, ಓದ್ಲಿ, ಆದ್ರೆ ನನ್ ಮಗನ ಹೆಸರಲ್ಲಿ ಓದ್ಲಿ, ಡಿಗ್ರಿ ಸರ್ಟಿಫಿಕೇಟ್ ಕೂಡ ನನ್ ಮಗನ ಹೆಸರಲ್ಲಿ ಇರ್ಬೇಕು ಅಂತ. ಅಂದ್ರೆ ಇಲ್ಲಿ ನಿಜವಾದ ರ್ಯಾಂಚು ಈ ವ್ಯಕ್ತಿನೇ. ಇವನ ಹೆಸರಲ್ಲಿ ಇಷ್ಟು ದಿನ ಚೋಟೆ ಅಂದ್ರೆ ಫರ್ಹಾನ್ ಮತ್ತೆ ರಾಜು ಫ್ರೆಂಡ್ ಓದ್ತಿದ್ದ. ನೀವಿಬ್ರು ಒಂದಿನ ಬರ್ತೀರಾ ಅಂತ ಅವನು ಹೇಳಿದ್ದ. ನಿಮ್ಮಿಬ್ರನ್ನ ಅವನು ತುಂಬಾ ಮಿಸ್ ಮಾಡ್ಕೊಳ್ತಾನೆ. ಅಡ್ರೆಸ್ ಅನ್ನ ಕೊಡ್ತೀನಿ ಅಂತ ಕೊಟ್ಟು ಕಳಿಸ್ತಾನೆ. ಆದ್ರೆ ಅಡ್ರೆಸ್ ನಲ್ಲಿ ಲಡಾಖ್ ನಲ್ಲಿರುವಂತ ಒಂದು ಸ್ಕೂಲ್ ಹೆಸರು ಬರ್ದಿರುತ್ತೆ. ಇದನ್ನ ನೋಡಿ ಚತುರ್ ನಗ್ತಿರ್ತಾನೆ. ಅವನೊಬ್ಬ ಸ್ಕೂಲ್ ಟೀಚರ್ ಆಗಿರ್ಬೋದು, ಒಂದು 10,000-15,000 ಸಂಬಳ ಇರ್ಬೋದು ಅಷ್ಟೇ ಅಂತ. ಆದ್ರೆ ಇವರಿಬ್ರು ಮಾತ್ರ ಅದ್ರ ಬಗ್ಗೆ ಕೇರ್ ಮಾಡೋದಿಲ್ಲ. ನಂತರ ಸೀನ್ ಇಲ್ಲಿಂದ ಮತ್ತೊಂದ್ಸಲ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಫೈನಲ್ ಎಕ್ಸಾಮ್ ಹತ್ರ ಬರ್ತಿರೋದ್ರಿಂದ ಎಲ್ಲಾ ಸ್ಟೂಡೆಂಟ್ಸ್ ಗಳನ್ನ ಕರೆದು ವೈರಸ್ ಹೇಳ್ತಿರ್ತಾನೆ. ನಿಮ್ಮ ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ದೊಡ್ಡ ದೊಡ್ಡ ಕಂಪನಿಗಳಿಂದ ಆಫೀಸರ್ಸ್ ಗಳು ಇಂಟರ್ವ್ಯೂಗೆ ಅಂತ ಬರ್ತಾರೆ. ನೀವೇನಾದ್ರೂ ಆ ಇಂಟರ್ವ್ಯೂ ಅಲ್ಲಿ ಪಾಸ್ ಆದ್ರೆ ಒಳ್ಳೆ ಕಂಪನಿಲಿ ಕೆಲಸ ಸಿಗುತ್ತೆ ಅಂತ. ಅದಕ್ಕೆ ರಾಜು ಕೇಳ್ತಾನೆ, ಅಕಸ್ಮಾತ್ ನಾವೇನಾದ್ರೂ ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಿ ಫೈನಲ್ ಎಕ್ಸಾಮ್ ಅಲ್ಲಿ ಫೇಲ್ ಆಗೋದ್ರೆ ಆಗ್ಲೂ ಕೂಡ ಕೆಲ್ಸನ ಕೊಡ್ತಾರ ಅಂತ. ಇದರಿಂದ ವೈರಸ್ ರಾಜು ಮತ್ತೆ ಫರ್ಹಾನ್ ನ ಸ್ಟೇಜ್ ನ ಮೇಲೆ ಕರೆದು, ನೀವೆಲ್ಲಿವರೆಗೂ ರಾಜು ಜೊತೆ ಇರ್ತಿರೋ ನಿಮ್ಗೆ ಕೆಲ್ಸನೂ ಸಿಗೋದಿಲ್ಲ, ಪಾಸ್ ಕೂಡ ಆಗೋದಿಲ್ಲ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಎಲ್ಲರ ಮುಂದೆ ಅವಮಾನ ಮಾಡ್ಬಿಡ್ತಾನೆ. ಅದಕ್ಕೆ ರಾತ್ರಿ ಸಮಯದಲ್ಲಿ ಅವ್ರು 3 ಜನ ತುಂಬಾ ಬೇಜಾರ್ ಮಾಡ್ಕೊಂಡು ಕುಂತಿರ್ಬೇಕಾದ್ರೆ ಫರ್ಹಾನ್ ಆಗಿ ರಾಜು ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ರ್ಯಾಂಚು ಏನೋ ಫಸ್ಟ್ ಬಂದ್ಬಿಡ್ತಾನೆ. ನಾವೇನಾದ್ರೂ ಫೇಲ್ ಆಗೋದ್ರೆ ಏನ್ ಮಾಡೋದು ಅಂತ. ಆಗ ರ್ಯಾಂಚು ಹೇಳ್ತಾನೆ, ನನಗೆ ಓದೋದ್ರ ಮೇಲೆ ತುಂಬಾ ಪ್ರೀತಿ ಇದೆ, ನಾನು ಇಷ್ಟಪಟ್ಟು ಓದ್ತೀನಿ, ಅದಕ್ಕೆ ನಾನು ಫಸ್ಟ್ ಬರೋದು. ಫರ್ಹಾನ್, ನೀನ್ ಏನಕ್ಕೆ ಫಸ್ಟ್ ಬರೋದಿಲ್ಲ ಅಂತಂದ್ರೆ ನಿನಗೆ ಫೋಟೋಗ್ರಫಿ ಇಷ್ಟ ಅಂತ ಹೇಳಿ ಫರ್ಹಾನ್ ನ ಬ್ಯಾಗ್ ನಲ್ಲಿರುವಂತ ಒಂದು ಲೆಟರ್ ನ ಕೈಗೆ ತಗೊಳ್ತಾನೆ. ಆಕ್ಚುಲಿ ಫರ್ಹಾನ್ ಇವನು ತೆಗ್ದಿರುವಂತ ಒಂದಷ್ಟು ಫೋಟೋಗಳ ಜೊತೆ ಒಂದು ಲೆಟರ್ ಅನ್ನ ಒಬ್ಬ ದೊಡ್ಡ ಫೋಟೋಗ್ರಾಫರ್ಗೆ ಬರೆದಿರ್ತಾನೆ. ನನಗೆ ನಿಮ್ ಜೊತೆ ಕೆಲಸ ಮಾಡೋದಕ್ಕೆ ಇಷ್ಟ ಅಂತ. ಆದ್ರೆ ಇವನ ತಂದೆಯ ಭಯದಿಂದ ಪೋಸ್ಟ್ ಮಾಡಿರೋದಿಲ್ಲ. ಈ ಕಡೆ ರಾಜುಗ್ ನೋಡಿದ್ರೆ ಇವನಿಗೆ ಓದೋದಕ್ಕೇನು ಇಷ್ಟ, ಆದ್ರೆ ಫೇಲ್ ಆಗೋದ್ರೆ ಏನ್ ಮಾಡೋದು ಅನ್ನೋ ಭಯದಿಂದನೇ ಇವನು ಸರಿಯಾಗಿ ಓದೋದಕ್ಕಾಗ್ತಿಲ್ಲ. ಚೆನ್ನಾಗಿ ಓದೋದನ್ನ ಬಿಟ್ಟು ನನ್ನನ್ನ ಪಾಸ್ ಮಾಡೋ ಹಾಗೆ ಮಾಡಿ ಅಂತ ದೇವರಿಗೆ ಪೂಜೆ ಮಾಡ್ತಾ ಇರ್ತಾನೆ. ಅದಕ್ಕೆ ಇವರಿಬ್ರು ಸೇರಿ ರ್ಯಾಂಚ್ಗೆ ಹೇಳ್ತಾರೆ, ನಿನ್ಗೆ ವೈರಸ್ ನ ಮಗಳು ಪಿಯಾ ಅಂದ್ರೆ ತುಂಬಾ ಇಷ್ಟ ತಾನೆ, ಹೋಗಿ ಆ ವಿಷಯನ ಅವಳಿಗೆ ಹೇಳು. ನೀನೇನಾದ್ರೂ ಅದನ್ನ ಹೇಳ್ಬಿಟ್ರೆ ಆ ಫೋಟೋಗ್ರಾಫರ್ಗೆ ಲೆಟರ್ ನ ಪೋಸ್ಟ್ ಮಾಡ್ತೀನಿ ಅಂತ ಫರ್ಹಾನ್ ಹೇಳ್ತಾನೆ. ಹಾಗೆ ನಾನು ಕೂಡ ದೇವರನ್ನ ಪೂಜೆ ಮಾಡೋದನ್ನ ಬಿಟ್ಟು ಜೀವನದ ಮೇಲೆ ಫೋಕಸ್ ಮಾಡ್ತೀನಿ ಅಂತ ರಾಜು ಹೇಳ್ತಾನೆ. ಇದರಿಂದ ಇವನು ಕೂಡ ಇವನ ಫ್ರೆಂಡ್ಸ್ ಗಳು ಉದ್ಧಾರ ಆಗ್ತಾರೆ ಅಂತ ಸರಿ ಅಂತ ಒಪ್ಕೊಂಡು ವೈರಸ್ ನ ಮನೆ ಹತ್ರ ಬಂದು ಕಿಟಕಿ ಸಹಾಯದಿಂದ ರ್ಯಾಂಚು ಪಿಯಾ ರೂಮ್ ಗೆ ಬಂದು ಇವಳಿಗೆ ಹೇಳ್ತಿರ್ತಾನೆ. ಇವಳು ಕೂಡ ಕೇಳ್ತಿರ್ತಾಳೆ, ನಾನು ನೀನು ರಾಜು ತಂದೆನ ಸ್ಕೂಟರ್ ಅಲ್ಲಿ ಕಾಪಾಡೋದಕ್ಕೆ ಹೋಗಿದ್ದ ದಿನನ ನಾನು ಯಾವತ್ತೂ ಕೂಡ ಮರೆಯೋದಕ್ಕೆ ಆಗ್ತಿಲ್ಲ. ನೀನ್ ಯಾವಾಗ್ಲೂ ಮದ್ವೆ ಡ್ರೆಸ್ ನಲ್ಲಿ ನನ್ನ ಕನ್ಸ್ನಲ್ಲಿ ಬರ್ತೀಯ, ನಾನ್ ನಿನ್ನನ್ನ ಇಷ್ಟ ಪಡ್ತಿದ್ದೀನಿ ಅಂತ. ನೋಡಿದ್ರೆ ಇವನು ಇಷ್ಟೊತ್ವರೆಗೂ ಈ ವಿಷಯನೆಲ್ಲ ಪಿಯಾ ಅಕ್ಕನಿಗೆ ಹೇಳ್ತಿದ್ದ. ಪಿಯಾ ಕೂಡ ಇಲ್ಲೇ ಇರ್ತಾಳೆ. ಇವಳಿಗೂ ಇವನಂದ್ರೆ ಇಷ್ಟ ಇರೋದ್ರಿಂದ ಪ್ರೀತಿಗೆ ಒಪ್ಕೊಳ್ತಾಳೆ. ಇಲ್ಲಿ ಪಿಯಾ ಅಕ್ಕ ಪ್ರೆಗ್ನೆಂಟ್ ಆಗಿರೋದ್ರಿಂದ ಇವರು ಮಾತಾಡ್ತಿರ್ಬೇಕಾದ್ರೆ ಒದಿತಿರುತ್ತೆ. ಆದ್ರಿಂದ ರ್ಯಾಂಚು ಇನ್ನೂ ಕೂಡ ಇದ್ರ ಜೊತೆ ಮಾತಾಡ್ತಾ ಆಲ್ ಇಸ್ ವೆಲ್ ಅಂತ ಹೇಳಿದಾಗ ಮತ್ತೆ ಒದಿತಿರುತ್ತೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಇವರು ಆಲ್ ಇಸ್ ವೆಲ್ ಅಂತ ಹೇಳಿದಾಗೆಲ್ಲ ಅದು ಒದಿತಿರುತ್ತೆ. ಆದ್ರೆ ಕೆಳಗಡೆ ನೋಡಿದ್ರೆ ಫರ್ಹಾನ್ ಮತ್ತೆ ರಾಜು ವೈರಸ್ ನ ಬಾಕ್ಲಲ್ಲೆಲ್ಲ ಯೂರಿನ್ ಮಾಡ್ಬಿಡ್ತಾರೆ. ಅದಕ್ಕೆ ಅವರನ್ನ ಕರ್ಕೊಂಡು ರ್ಯಾಂಚು ಹೋಗ್ತಿರ್ಬೇಕಾದ್ರೆ ವೈರಸ್ ರಾಜು ಮುಖನ ನೋಡ್ಬಿಡ್ತಾನೆ. ನಂತರ ಇವ್ರು 3 ಜನ ಬಂದು ಕ್ಲಾಸ್ ರೂಮ್ ನಲ್ಲಿ ಬಚ್ಚಿಟ್ಕೊಳ್ಬಿಡ್ತಾರೆ. ಮಾರನೇ ದಿನ ನೋಡಿದ್ರೆ ಎಲ್ಲರೂ ಕ್ಲಾಸ್ಗೆ ಬಂದು ಕ್ಲಾಸ್ ನಡೀತಿರುತ್ತೆ. ಆಗ ಇಲ್ಲಿಗೆ ವೈರಸ್ ಬಂದು ರಾಜು ಎಲ್ಲಿ ಅಂತ ಕೇಳಿದಾಗ ಇವ್ರು 3 ಜನ ಮೇಲೆ ದೊಳ್ತಾರೆ. ರಾತ್ರಿ ನೀವೆಲ್ಲರೂ ಎಲ್ಲಿದ್ರಿ ಅಂತ ಕೇಳ್ತಿರ್ಬೇಕಾದ್ರೆ ಇವರು ಕೂಡ ಏನೇನೋ ಹೇಳಿ ಮ್ಯಾನೇಜ್ ಮಾಡ್ತಿರ್ತಾರೆ. ಆದ್ರೆ ರಾಜು ಮಾತ್ರ ಇನ್ನೂ ಕೂಡ ಕುಡ್ದಿರೋ ನಶೆಲೆ ಇರ್ತಾನೆ. ಅದಕ್ಕೆ ಆಫೀಸ್ಗೆ ಬಂದು ಮೀಟ್ ಮಾಡು ಅಂತ ಹೇಳ್ತಾನೆ. ಇವನು ಕೂಡ ಸ್ವಲ್ಪ ಹೊತ್ತಿನ ನಂತರ ಎಲ್ಲಾ ಸರಿ ಆದ್ಮೇಲೆ ಆಫೀಸ್ಗೆ ಬರ್ತಾನೆ. ಆಗ ವೈರಸ್ ಇವನಿಗೆ ಹೇಳ್ತಿರ್ತಾರೆ, ನಾನ್ ನಿನ್ನ ಕಾಲೇಜ್ ಇಂದ ರೆಸ್ಟ್ರಿಕೇಟ್ ಮಾಡ್ತಿದ್ದೀನಿ ಅಂತ. ರೆಸ್ಟ್ರಿಕೇಟ್ ಅಂತಂದ್ರೆ ಒಂದ್ ರೀತಿ ಕಾಲೇಜ್ ಇಂದ ಕಂಪ್ಲೀಟ್ ಆಗಿ ತೆಗ್ದಾಕ್ಬಿಡ್ತಾರೆ. ಬೇರೆ ಕಾಲೇಜ್ ನಲ್ಲೂ ಕೂಡ ಅಡ್ಮಿಷನ್ ನ ಕೊಡೋದಿಲ್ಲ. ಹಾಗೆ ಮಾಡ್ಬೇಡಿ ಅಂತ ಇವನು ಬೇಡ್ಕೊಳ್ತಿದ್ರೆ ಅದಕ್ಕೆ ಇವನಿಗೆ 2 ಆಪ್ಷನ್ ಕೊಡ್ತಾನೆ. ಒಂದು, ನಿನ್ನನ್ನ ರೆಸ್ಟ್ರಿಕೇಟ್ ಮಾಡ್ತೀನಿ, ಇಲ್ಲ ಅಂತಂದ್ರೆ ರಾಜುನ ಮಾಡ್ತೀನಿ. ನಿಮ್ಮಿಬ್ರಲ್ಲಿ ಯಾರನ್ನ ರೆಸ್ಟ್ರಿಕೇಟ್ ಮಾಡ್ಬೇಕು ನೀನೇ ಡಿಸೈಡ್ ಮಾಡು ಅಂತ ಹೇಳಿ ಸೇವಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೊರಟೋಗ್ತಾನೆ. ಇಲ್ಲಿ ರಾಜುಗೆ ಇವನು ರೆಸ್ಟ್ರಿಕೇಟ್ ಆಗೋದಕ್ಕೆ ಇಷ್ಟ ಇರೋದಿಲ್ಲ, ರ್ಯಾಂಚುನು ಕೂಡ ಮಾಡಿಸೋದಕ್ಕೆ ಇಷ್ಟ ಇರೋದಿಲ್ಲ. ಅದೇ ಸಮಯಕ್ಕೆ ಇವನ ತಂದೆ ಸ್ಥಿತಿ, ಮನೇಲಿರುವಂತ ಕಷ್ಟಗಳೆಲ್ಲ ಒಂದೇ ಸಲ ನೆನಪಿಗೆ ಬಂದು ಏನ್ ಮಾಡ್ಬೇಕು ಅಂತ ಅರ್ಥ ಆಗದೆ ಕಿಟಕಿಯಿಂದ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಅಷ್ಟೊತ್ತಿಗೆ ಎಲ್ಲರೂ ಸೇರಿ ತುಂಬಾ ಕಷ್ಟಪಟ್ಟು ಇವನನ್ನ ಹಾಸ್ಪಿಟಲ್ಗೆ ಸೇರಿಸಿದಾಗ ಪಿಯಾ ಹೇಳ್ತಾಳೆ, ಅವನ ಕೈ ಕಾಲುಗಳೆಲ್ಲ ಪ್ಯಾರಲೈಸ್ ಆಗೋಗಿದೆ, ಎಷ್ಟಾಗುತ್ತೋ ಅಷ್ಟು ಖುಷಿಯಿಂದ ನೋಡ್ಕೊಳ್ಳಿ, ಅವನು ಸರಿ ಹೋಗ್ಬೋದು ಅಂತ. ಅದಕ್ಕೆ ಇವರಿಬ್ರು ರಾಜು ತಾಯಿ ಎಲ್ಲರೂ ಸೇರಿ ಪ್ರತಿದಿನನೂ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಇವನನ್ನ ನಗ್ಸೋದಕ್ಕೆ, ಖುಷಿಯಾಗಿಡೋದಕ್ಕೆ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಸಾಧ್ಯ ಆಗ್ತಿರೋದಿಲ್ಲ. ಇವನ್ ಮತ್ತೆ ನಾರ್ಮಲ್ ಆಗ್ತಿರೋದಿಲ್ಲ. ಹೀಗೆ ಇರ್ಬೇಕಾದ್ರೆ ಒಂದು ದಿನ ರ್ಯಾಂಚೋಗೆ ನೆನಪಾಗುತ್ತೆ, ರಾಜು ಅವನ ತಂಗಿಗೆ ಮದ್ವೆ ಆಗಿಲ್ಲ ಅಂತ ತುಂಬಾ ಯೋಚನೆ ಮಾಡ್ತಿದ್ದ. ಅದಕ್ಕೆ ನಿನ್ ತಂಗಿನ ಫರ್ಹಾನ್ ಮದ್ವೆ ಆಗ್ತಾನೆ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಇವನು ನಿಧಾನವಾಗಿ ಸರಿ ಹೋಗ್ತಿರುವಂತ ಸೂಚನೆಗಳು ಸಿಗ್ತಿರ್ತವೆ. ಅದಕ್ಕೆ ಇವನು ಇನ್ನು ಕೂಡ ಫರ್ಹಾನ್ ನಿನ್ನ ತಂಗಿನ ಮದ್ವೆ ಆಗ್ತಾನೆ ಅಂತ ಜೋರಾಗಿ ಹೇಳ್ತಿರ್ತಾನೆ. ಇದಾದ್ಮೇಲೆ ರಾಜು ಸರಿ ಹೋದ್ಮೇಲೆ ಇವನನ್ನ ಹತ್ರ ಕರೆದು ಹೇಳ್ತಾನೆ, ಸುಮ್ನಿರೋ, ಎಷ್ಟು ಸುಳ್ಳು ಹೇಳ್ತೀಯ ಅಂತ.
ರಾಜು ಸರಿ ಹೋದ್ಮೇಲೆ ಎಲ್ಲರಿಗೂ ಸ್ವೀಟ್ ಅನ್ನ ಹಂಚಿ ತುಂಬಾನೇ ಸಂತೋಷವಾಗಿರೋದು ಅಂತಂದ್ರೆ ಅದು ರ್ಯಾಂಚು. ನಂತರ ರಾಜು ಕಾಲೇಜ್ ನ ಇಂಟರ್ವ್ಯೂಗೆ ಹೋಗ್ತಿರ್ತಾನೆ. ಅಷ್ಟೇ ಅಲ್ಲದೆ ಫರ್ಹಾನ್ ಪೋಸ್ಟ್ ಮಾಡದೆ ಇಟ್ಕೊಂಡಿದ್ನಲ್ಲ ಲೆಟರ್ನ, ಆ ಲೆಟರ್ನ ರ್ಯಾಂಚು ಪೋಸ್ಟ್ ಮಾಡಿದ್ದ. ಆ ಫೇಮಸ್ ಫೋಟೋಗ್ರಾಫರ್ ಇಂದ ರಿಪ್ಲೈ ಆಗಿ ಒಂದು ಲೆಟರ್ ಕೂಡ ಬಂದಿರುತ್ತೆ. ಅವನಿಗೂ ಕೂಡ ಫರ್ಹಾನ್ ತೆಗ್ದಿರುವಂತ ಫೋಟೋಗಳು ಇಷ್ಟ ಆಗಿ ಇವನನ್ನ ಕೆಲ್ಸಕ್ಕೆ ಇಟ್ಕೋಬೇಕು ಅಂತ ಡಿಸೈಡ್ ಮಾಡಿ ಸಂಬಳನೂ ಕೊಡ್ತೀನಿ ಅಂತ ಹೇಳಿರ್ತಾನೆ. ಆದ್ರೆ ಫರ್ಹಾನ್ ಇವನ ತಂದೆಯಿಂದ ಹೆದರ್ಕೊಳ್ತಿರ್ತಾನೆ. ಅದಕ್ಕೆ ರ್ಯಾಂಚು ಈ ಅವಕಾಶ ಮತ್ತೆ ಸಿಗೋದಿಲ್ಲ ಅಂತ ಅರ್ಥ ಮಾಡಿಸ್ತಾನೆ. ಈ ಕಡೆ ಅವನ ತಂದೆ ತಾಯಿ ನನ್ ಮಗ ಇಂಜಿನಿಯರ್ ಆಗ್ತಾನೆ ಅಂತ ಒಂದು ಲ್ಯಾಪ್ಟಾಪ್ ಅನ್ನ ತಗೊಂಡ್ ಬಂದು ಇಟ್ಕೊಂಡಿರ್ತಾರೆ. ಆದ್ರೆ ಫರ್ಹಾನ್ ಬಂದು ನಾನು ಇಂಜಿನಿಯರ್ ಆಗೋದಿಲ್ಲ ಅಂತ ಹೇಳ್ತಾನೆ. ಈ ಕಡೆ ರಾಜುನು ಕೂಡ ಇಂಟರ್ವ್ಯೂಗೆ ಬಂದಿರ್ತಾನೆ. ಇವನು ವೀಲ್ ಚೇರ್ ನಲ್ಲಿ ಬಂದಿರೋದನ್ನ ನೋಡಿ ಕಾಲ್ಗೆ ಏನಾಯ್ತು ಅಂತ ಈ ಆಫೀಸರ್ಸ್ ಗಳು ಕೇಳಿದಾಗ ಇವನು ಕೂಡ ಮುಚ್ಚಿಮರ ಇಲ್ದೆ ಇವನು ಏನೇನ್ ಮಾಡಿದ್ದ, ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಏನು ಪ್ರಯತ್ನ ಪಟ್ಟ ಅನ್ನೋದನ್ನ ಎಲ್ಲಾನು ಓಪನ್ ಆಗಿ ಹೇಳ್ಬಿಡ್ತಾನೆ. ಈ ಕಡೆ ಫರ್ಹಾನ್ ತಂದೆ ಇವನಿಗೆ ಬೈತಿರ್ತಾರೆ. ಎಲ್ಲ ಮುಗ್ದು ಕೆಲಸ ಸಿಗೋಂತ ಟೈಮ್ ನಲ್ಲಿ ನನ್ಗೆ ಇಂಜಿನಿಯರ್ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ಯಲ್ಲ, ಏನ್ ಮಾಡ್ಬೇಕು ಅಂತ. ಅದಕ್ಕೆ ಇವನು ಅರ್ಥ ಮಾಡಿಸ್ತಿರ್ತಾನೆ, ನನಗೆ ಫೋಟೋಗ್ರಫಿ ಅಂದ್ರೆ ತುಂಬಾನೇ ಇಷ್ಟ. ಇವಾಗ ಏನಾದ್ರು ನಾನು ಇಂಜಿನಿಯರ್ ಆಗೋದ್ರೆ ಜೀವನ ಪೂರ್ತಿ ಸಂಕಟ ಪಡ್ತೀನಿ ಅಂತ. ಇವನ ತಂದೆನೂ ಕೂಡ ಜಾಸ್ತಿ ಏನು ಮಾತಾಡೋದಕ್ಕೆ ಹೋಗ್ತಿರೋದಿಲ್ಲ. ಏನಾದ್ರು ಜಾಸ್ತಿ ಹೇಳಿದ್ರೆ ರಾಜು ತರ ಇವನು ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಬಿಡ್ತಾನೆ ಅಂತ. ಅದಕ್ಕೆ ಇವನು ಕೂಡ ಹೇಳ್ತಾನೆ, ನೀವೇನು ಹೆದರ್ಕೊಳ್ಳೋದಕ್ಕೆ ಹೋಗ್ಬೇಡಿ, ನಾನು ಯಾವತ್ತೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಬರೀ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಫೋಟೋಗ್ರಾಫರ್ ಆದ್ರೆ ನನ್ನ ಜೀವನದಲ್ಲಿ ತುಂಬಾ ಸಂತೋಷವಾಗಿರ್ತೀನಿ ಅಂತ. ಆಗ ಫರ್ಹಾನ್ ನ ತಂದೆ ಲ್ಯಾಪ್ಟಾಪ್ ಹತ್ರ ಬಂದು ಇದನ್ನು ವಾಪಸ್ ಕೊಟ್ಟು ಕ್ಯಾಮ್ರಾನ ತಗೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಇವರು ಫೋಟೋಗ್ರಾಫರ್ ಆಗೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ. ಇದರಿಂದ ಇವರ ಫ್ಯಾಮಿಲಿಗೆಲ್ಲ ತುಂಬಾನೇ ಸಂತೋಷ ಆಗೋಗುತ್ತೆ. ಈ ಕಡೆ ಈ ಆಫೀಸರ್ಸ್ ಗಳು ರಾಜುಗೆ ಹೇಳ್ತಿರ್ತಾರೆ, ನೀವು ಸ್ಟ್ರೈಟ್ ಆಗಿ ಧೈರ್ಯದಿಂದ ಎಲ್ಲಾನು ಓಪನ್ ಆಗಿ ಹೇಳ್ತಿದ್ದೀರಾ. ಈ ತರ ಆಟಿಟ್ಯೂಡ್ ನಮ್ಮ ಕಂಪನಿಗೆ ಒಳ್ಳೇದಲ್ಲ. ಇದನ್ನ ಚೇಂಜ್ ಮಾಡ್ಕೊಳ್ತೀರಾ ಅಂತಂದ್ರೆ ಕೆಲಸ ಸಿಗುತ್ತೆ ಅಂತ. ಆದ್ರೆ ಇವನ್ ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ತುಂಬಾ ಕಷ್ಟಪಟ್ಟು ಇಲ್ಲಿವರೆಗೂ ಬಂದ್ಮೇಲೆ ಈ ಆಟಿಟ್ಯೂಡ್ ಬಂದಿದೆ, ಇದನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೋಗ್ತಿರ್ಬೇಕಾದ್ರೆ ಆಫೀಸರ್ಸ್ ಗಳು ಕರೆದು ಹೇಳ್ತಾರೆ, ಸಂಬಳನ ಎಷ್ಟು ತಗೊಳ್ತೀರಾ ಅಂತ. ಅಂದ್ರೆ ಇವನನ್ನ ಕೆಲ್ಸಕ್ಕೆ ತಗೊಂಡಿದ್ದಾರೆ. ಇಷ್ಟೊತ್ತವರೆಗೂ ಇವನನ್ನ ಟೆಸ್ಟ್ ಮಾಡ್ತಿದ್ರು ಅಷ್ಟೇ. ನಂತರ ರಾಜು ಹಾಗೆ ಫರ್ಹಾನ್ಗೆ ಕೆಲಸ ಸಿಕ್ಕಿರೋದಕ್ಕೆ ಇವ್ರಿಗಿಂತ ಹೆಚ್ಚಾಗಿ ರ್ಯಾಂಚುಗೆ ಸಂತೋಷ ಆಗ್ತಿರುತ್ತೆ. ಈ ಕಡೆ ವೈರಸ್ ಪ್ಯೂನ್ಗೆ ಹೇಳಿದ್ನಲ್ಲ, ಅವರಿಬ್ರಿಗೆ ಏನಾದ್ರೂ ಕೆಲಸ ಸಿಕ್ಕಿದ್ರೆ ನನ್ ಮೀಸನ ಬೋಳಿಸ್ಬಿಡು ಅಂತ. ಪ್ಯೂನ್ ಕೂಡ ಇವನ ಮೀಸನ ಬೋಳಿಸ್ಬಿಟ್ಟಿರ್ತಾನೆ. ಇದೆಲ್ಲ ಆಗಿದ್ದು ಆ ರಾಜು ಇಂದಾನೆ. ಅವನು ಪಾಸೇ ಆಗ್ಬಾರ್ದು. ಆ ರೀತಿಯ ಫೈನಲ್ ಎಕ್ಸಾಮ್ಗೆ ಕಷ್ಟಕರವಾಗಿರುವಂತ ಕ್ವಶನ್ ನಾನೇ ರೆಡಿ ಮಾಡ್ತೀನಿ ಅಂತ ಇರ್ತಾನೆ. ಇದರಿಂದ ಪಿಯಾ ತುಂಬಾ ಕುಡ್ಕೊಂಡು ಇವಳ ತಂದೆ ಆಫೀಸ್ ನ ಕೀನ ತಗೊಂಡ್ ಬಂದು ರ್ಯಾಂಚುಗೆ ಕೊಡ್ತಾಳೆ. ರಾಜು ಪಾಸ್ ಆಗ್ಬಾರ್ದು ಅಂತ ಕಷ್ಟಕರವಾಗಿರುವಂತ ಕ್ವಶನ್ ನನ್ನ ತಂದೆ ರೆಡಿ ಮಾಡಿದ್ದಾರೆ, ಹೋಗಿ ಕ್ವಶನ್ ಪೇಪರ್ ನ ಅವರ ಆಫೀಸ್ ಇಂದ ತಗೊಳ್ಳಿ ಅಂತ. ರ್ಯಾಂಚುಗೇನು ಇದು ಇಷ್ಟ ಇರೋದಿಲ್ಲ. ಹೀಗೆ ಮಾತಾಡ್ತಾ ಪಿಯಾ ಹೇಳ್ತಿರ್ತಾಳೆ, ನಾನ್ ನಿನ್ನ ಇಷ್ಟ ಪಡ್ತಿದ್ದೀನಿ, ಮದ್ವೆ ಆಗ್ಬೇಕು ಅಂತ. ಆದ್ರೆ ಇವನ್ ಮಾತ್ರ ನಮ್ಮಿಬ್ರು ಮದ್ವೆ ಆಗೋದಕ್ಕೆ ಆಗೋದಿಲ್ಲ ಅಂತ ಇರ್ತಾನೆ. ಇದಾದ್ಮೇಲೆ ಪ್ರೆಸೆಂಟ್ ನೋಡಿದ್ರೆ ಇವರಿಗೆ ನೆನ್ಪರುತ್ತೆ, ರ್ಯಾಂಚು ಸಿಕ್ಕಿರುವಂತ ವಿಷಯ ನಾವು ಪಿಯಾಗೆ ಹೇಳೇ ಇಲ್ವಲ್ಲ ಅಂತ. ಆದ್ರಿಂದ ಪಿಯಾ ಮನೆಗೆ ಕಾಲ್ ಮಾಡಿದಾಗ ಇವರಿಗೆ ಗೊತ್ತಾಗುತ್ತೆ ಎಲ್ಲರೂ ಮನಾಲಿಗೆ ಹೋಗಿದ್ದಾರೆ, ಇವತ್ತು ಪಿಯಾ ಮದ್ವೆ ನಡೀತಿದೆ ಅಂತ. ಅದಕ್ಕೆ ಇವರು ಆ ಮದ್ವೆನ ನಿಲ್ಲಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಚತುರ್ ಮಾತ್ರ ಅದಕ್ಕೆ ರೆಡಿ ಆಗಿರೋದಿಲ್ಲ. ಅದಕ್ಕೆ ಇವನನ್ನ ಕಟ್ಟಾಕಿ ಡಿಕ್ಕಿಲೆ ಹಾಕೊಂಡು ಮದ್ವೆ ಮನೆಗೆ ಬಂದು ತಲುಪಿ ರ್ಯಾಂಚುನ ಹುಡ್ಕೊಂಡು ಹೋಗ್ತಿರುವಂತ ವಿಷಯನ ಪಿಯಾಗೆ ಹೇಳಿದಾಗ ಇವಳೇನು ಸಂತೋಷ ಪಡೋದಿಲ್ಲ, ಬದಲಾಗಿ ರ್ಯಾಂಚೋ ಮೇಲೆ ಕೋಪ ಇರುತ್ತೆ. ಹಾಗೆ ಈ ಕಡೆ ಮದ್ವೆ ಗಂಡು ನೋಡಿದ್ರೆ ಬೇರೆ ಯಾರು ಅಲ್ಲ, ಮತ್ತೆ ಸುಹಾಸೆ. ರಾಜು ಕೆಲಸ ಮಾಡೋನ್ ರೀತಿ ಬಂದು ಮದ್ವೆ ಬಟ್ಟೆ ಮೇಲೆಲ್ಲ ಚಟ್ನಿ ಹಾಕ್ಬಿಡ್ತಾನೆ. ಹಾಗೆ ಫರ್ಹಾನ್ ಇವಳನ್ನ ಎಷ್ಟೇ ಅರ್ಥ ಮಾಡ್ಸೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಇವಳು ಮಾತ್ರ ಬರೋದಕ್ಕೆ ಒಪ್ಕೊಳ್ತಿರೋದಿಲ್ಲ. ಹಾಗೆ ರಾಜುನು ಕೂಡ ಬಟ್ಟೆ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾನೆ. ಯಾವಾಗ ಇವಳು ಮದ್ವೆ ಮಂಟಪಕ್ಕೆ ಬರ್ತಾಳೋ ಆಗ್ಲೇ ಅವಳಿಗೆ ಗೊತ್ತಾಗೋದು ಮದ್ವೆ ಡ್ರೆಸ್ ನಲ್ಲಿ ಇರೋದು ಸುಹಾಸ್ ಅಲ್ಲ ರಾಜು ಅಂತ. ಅದಕ್ಕೆ ರಾಜು ಇವಳಿಗೆ ಅರ್ಥ ಮಾಡಿಸ್ತಾನೆ, ಇದೇ ಕೊನೆ ಚಾನ್ಸ್ ನಿನ್ಗೆ, ಇದನ್ನ ಬಿಟ್ರೆ ಮತ್ತೆ ರ್ಯಾಂಚುನ ಒಂದಾಗೋದಕ್ಕಾಗೋದಿಲ್ಲ ಅಂತ. ಅದಕ್ಕೆ ಇವಳು ಕೂಡ ಸ್ವಲ್ಪ ಯೋಚನೆ ಮಾಡಿ ಇವ್ರ ಜೊತೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಹೋಗ್ತಾಳೆ. ಎಲ್ಲರೂ ನೋಡೋದನ್ನ ಬಿಟ್ಟು ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಇವರು ಪಿಯಾನೇನೋ ಕರ್ಕೊಂಡ್ ಬಂದ್ಬಿಟ್ರು. ಆದ್ರೆ ರ್ಯಾಂಚುಗೆ ಮದ್ವೆ ಆಗಿದ್ಯೋ ಇಲ್ವೋ ಅಂತ ಇವ್ರಿಗೆ ಗೊತ್ತಿಲ್ಲ. ಅದೇ ಪ್ರಾಬ್ಲಮ್. ನಂತರ ಮತ್ತೊಂದ್ಸಲ ಫ್ಲಾಶ್ ಬ್ಯಾಕ್ ಬಂದಾಗ ರಾಜು ಫೇಲ್ ಆಗ್ಬಾರ್ದು ಅಂತ ಪಿಯಾ ಕೊಟ್ಟಿರುವಂತ ಕೀನ ಯೂಸ್ ಮಾಡ್ಕೊಂಡು ರ್ಯಾಂಚೋ ಮತ್ತೆ ಫರ್ಹಾನ್ ಕ್ವಶನ್ ಪೇಪರ್ ನ ಹುಡುಕ್ತಿರ್ತಾರೆ. ಆದ್ರೆ ಸಿಕ್ತಿರೋದಿಲ್ಲ. ಅದಕ್ಕೆ ಅವಳನ್ನ ಕೇಳೋದಕ್ಕೆ ಆಫೀಸ್ ಫೋನ್ ಇಂದಾನೆ ಕಾಲ್ ಮಾಡ್ತಾರೆ. ಆದ್ರೆ ಇವನ ಆಫೀಸ್ ಇಂದ ಕಾಲ್ ಬರ್ತಿರೋದನ್ನ ವೈರಸ್ ನೋಡ್ಬಿಡ್ತಾನೆ. ಇವರಿಬ್ರಿಗೂ ಕ್ವಶನ್ ಪೇಪರ್ ಸಿಗುತ್ತೆ. ಅದನ್ನ ಜೆರಾಕ್ಸ್ ಮಾಡ್ಕೊಂಡು ಮತ್ತೆ ಗಮನ ಹಾಕಿ ಅಂಟಿಸಿ ಹೊಟ್ಟೋಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ವೈರಸ್ ಇಲ್ಲಿಗೆ ಬಂದಾಗ ಕ್ವಶನ್ ಪೇಪರ್ ಅನ್ನ ಓಪನ್ ಮಾಡಿರೋದು ಇವನಿಗೆ ಗೊತ್ತಾಗೋಗುತ್ತೆ. ಈ ಕಡೆ ರಾಜುಗೆ ಕ್ವಶನ್ ಪೇಪರ್ ನ ತಂದು ಕೊಟ್ರೆ ಇವನ್ ಮಾತ್ರ ಒಪ್ಕೊಳ್ಳೋದಿಲ್ಲ. ನಾನು ಸ್ವಂತವಾಗಿನೇ ಓದಿ ಪಾಸ್ ಆಗೋದು ಅಂತ ಕ್ವಶನ್ ಪೇಪರ್ ನ ಎಸೆದು ಬಿಡ್ತಾನೆ. ಇದರಿಂದ ರ್ಯಾಂಚೋಗಂತೂ ತುಂಬಾ ಸಂತೋಷ ಆಗುತ್ತೆ. ಆದ್ರೆ ಅದೇ ಸಮಯಕ್ಕೆ ವೈರಸ್ ಇಲ್ಲಿಗೆ ಬಂದು ಎಸ್ತಿರುವಂತ ಕ್ವಶನ್ ಪೇಪರ್ ನ ನೋಡಿ ಇವನಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಎಕ್ಸಾಮ್ ನಲ್ಲಿ ಮೋಸ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಅದಕ್ಕೆ ರ್ಯಾಂಚೋಗೆ ಚೆನ್ನಾಗಿ ಹೊಡಿತಾ ಇವ್ರು 3 ಜನರನ್ನ ಕಾಲೇಜ್ ಇಂದಾನೆ ರೆಸ್ಟ್ರಿಕೇಟ್ ಮಾಡ್ಬಿಡ್ತಾನೆ. ನಂತರ ಇವನು ಮನೆಗ್ ಬಂದು ಪಿಯಾನ ಕೇಳ್ತಿರ್ತಾನೆ, ಏನಕ್ಕೆ ಅವ್ರಿಗೆ ಕೀ ಕೊಟ್ಟೆ ಅಂತ. ನಿಮ್ಮಿಂದ ಇನ್ನೊಬ್ರು ಪ್ರಾಣ ಹೋಗದೆ ಇರ್ಲಿ ಕೊಟ್ಟೆ ಅಂತ ನಿಜ ಹೇಳೋದಕ್ಕೆ ಶುರು ಮಾಡ್ತಾಳೆ. ಆಕ್ಚುಲಿ ಪಿಯಾ ಹಾಗೆ ಇವಳ ಅಕ್ಕನ್ನ
ಬಿಟ್ಟು ವೈರಸ್ಗೆ ಇನ್ನೊಬ್ಬ ಮಗನು ಕೂಡ ಇದ್ದ. ಅವನು ಟ್ರೈನ್ ಇಂದ ಕಾಲ್ ಜಾರಿ ಬಿದ್ದು ಸತ್ತೋಗಿದ್ದ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಆ ರೀತಿ ಆಗಿರೋದಿಲ್ಲ. ಇವನ್ ಮಗನಿಗೂ ಕೂಡ ಯಾವಾಗ್ಲೂ ಇಂಜಿನಿಯರ್ ಆಗ್ಬೇಕು ಅಂತ ತುಂಬಾ ಪ್ರೆಷರ್ ಹಾಕಿ ಹಿಂಸೆ ಕೊಡ್ತಿದ್ದ. ಅದನ್ನ ತಡ್ಕೊಳ್ಳೋದಕ್ಕಾಗದೆ ಟ್ರೈನ್ ಇಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ. ಇದನ್ನ ಇವನಿಗೆ ನಂಬೋದಕ್ಕಾಗ್ತಿರೋದಿಲ್ಲ. ನಂತರ ಪಿಯಾ ಬೇಜಾರ್ ಮಾಡ್ಕೊಂಡು ಹಾಸ್ಪಿಟಲ್ಗೆ ಹೊಟ್ಟೋಗ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಪಿಯಾ ಅಕ್ಕನ್ಗೆ ಡೆಲಿವರಿ ಪೇನ್ ಶುರು ಆಗೋಗುತ್ತೆ. ಸಿಟಿಲ್ ನೋಡಿದ್ರೆ ತುಂಬಾ ಮಳೆ ಬರ್ತಿರುತ್ತೆ. ರ್ಯಾಂಚು ಹೋಗ್ತಿರ್ಬೇಕಾದ್ರೆ ನೋಡ್ತಾನೆ ವೈರಸ್ಗೆ ಆಂಬುಲೆನ್ಸ್ ಸಿಗ್ತಿರೋದಿಲ್ಲ. ಆಗ ಪಿಯಾ ರ್ಯಾಂಚುಗೆ ಎಲ್ಲಾನು ಹೇಳಿದಾಗ ಕ್ಲಾಸ್ ರೂಮ್ಗೆ ಇವಳನ್ನ ಕರ್ಕೊಂಡ್ ಬರ್ತಾರೆ. ಇದರಿಂದ ನೀವು ದೂರನೇ ಇರಿ ಅಂತ ಪಿಯಾ ಇವಳ ತಂದೆಗೆ ಹೇಳಿ ವಿಡಿಯೋ ಕಾಲ್ ಇಂದಾನೆ ಯಾವ ರೀತಿ ಡೆಲಿವರಿನ ಮಾಡಿಸ್ಬೇಕು ಅಂತ ಇವಳು ರ್ಯಾಂಚುಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ಯಾಕೆಂತಂದ್ರೆ ಹೊರಗಡೆ ತುಂಬಾ ಮಳೆ, ಆಂಬುಲೆನ್ಸ್ ಕೂಡ ಸಿಕ್ತಿಲ್ಲ. ಇದನ್ನ ಬಿಟ್ಟು ಬೇರೆ ದಾರಿ ಇರೋದಿಲ್ಲ. ಇವರು ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಆದ್ರೆ ಮಗು ತಲೆ ಹೊರಗಡೆನೆ ಬರ್ತಿರೋದಿಲ್ಲ. ಆಗ ಇವಳು ಎಕ್ಸ್ಪ್ಲೇನ್ ಮಾಡ್ತಾಳೆ ವ್ಯಾಕ್ಯೂಮ್ ಪ್ರೆಷರ್ ನ ಸಹಾಯದಿಂದ ಮಗುನ ಹೊರಗಡೆ ತೆಗಿಬಹುದು ಅಂತ. ಆದ್ರೆ ಆ ಡಿವೈಸ್ ಇವ್ರ ಹತ್ರ ಇರೋದಿಲ್ಲ. ಅದೇ ತರದ ಡಿವೈಸ್ ಅನ್ನ ನಾನ್ ಮಾಡ್ತೀನಿ ಅಂತ ರ್ಯಾಂಚು ಹೇಳಿ ಅದನ್ನ ತಯಾರು ಕೂಡ ಮಾಡ್ಬಿಡ್ತಾನೆ. ನಂತರ ತುಂಬಾ ಕಷ್ಟಪಟ್ಟು ಆ ವ್ಯಾಕ್ಯೂಮ್ ಪ್ರೆಷರ್ ನ ಸಹಾಯದಿಂದ ಮಗುನೇನೋ ಹೊರಗಡೆ ತೆಗಿತಾರೆ. ಆದ್ರೆ ಇದು ಅಳುತ್ತಿರೋದಿಲ್ಲ. ಇದರಿಂದ ಎಲ್ಲರೂ ಬೇಜಾರ್ ಮಾಡ್ಕೊಳ್ತಿರ್ಬೇಕಾದ್ರೆ ಆಲ್ ಇಸ್ ವೆಲ್ ಅಂತಿರ್ತಾರೆ. ಅದನ್ನ ಕೇಳಿ ಮಗು ಓದುತ್ತೆ. ಇದರಿಂದ ಎಲ್ಲರೂ ಆಲ್ ಇಸ್ ವೆಲ್ ಅಂತ ಹೇಳ್ತಿರ್ತಾರೆ. ಮಗುನು ಕೂಡ ಅಳೋದಕ್ಕೆ ಶುರು ಮಾಡುತ್ತೆ. ಎಲ್ಲರಿಗೂ ತುಂಬಾ ಸಂತೋಷ ಆಗೋಗುತ್ತೆ. ಆಗ ವೈರಸ್ ಕೂಡ ಚೇಂಜ್ ಆಗ್ಬಿಟ್ಟಿರ್ತಾನೆ. ಅದಕ್ಕೆ ನಿನ್ ಜೀವನದಲ್ಲಿ ಏನಿಷ್ಟನೋ ಅದೇ ಆಗು ಅಂತ ಮಗುಗೆ ಹೇಳ್ತಿರ್ತಾನೆ. ಆದ್ರೆ ರಾಜು ಹೋಗ್ತಿರೋದನ್ನ ನೋಡಿ ವೈರಸ್ ಇವನ ಹತ್ರ ಬಂದು ಅಷ್ಟೇ ಅಲ್ಲದೆ ನನ್ನ ಟೀಚರ್ ನನಗೆ ಹೇಳಿದ್ರು ಒಬ್ಬ ಎಕ್ಸ್ಟ್ರಾರ್ಡಿನರಿ ಸ್ಟೂಡೆಂಟ್ಗೆ ಈ ಪೆನ್ ಅನ್ನ ಕೊಡು ಅಂತ. ಆ ಎಕ್ಸ್ಟ್ರಾರ್ಡಿನರಿ ಸ್ಟೂಡೆಂಟ್ ನೀನೆ ಅಂತ ಪೆನ್ ಅನ್ನ ಕೊಟ್ರೆ ಇವನಿಗೆ ತುಂಬಾ ಸಂತೋಷ ಆಗುತ್ತೆ. ಅದಕ್ಕೆ ಹೋಗಿ ಓದ್ಕೋ ಅಂತ ಕಳಿಸ್ಬಿಡ್ತಾನೆ. ಇದಾದ್ಮೇಲೆ ಗ್ರಾಜುಯೇಷನ್ ಡೇ ಬರುತ್ತೆ. ವೈರಸ್ ರ್ಯಾಂಚು ಜೊತೆ ತುಂಬಾ ಸಂತೋಷವಾಗಿರ್ತಾರೆ. ಇದೇ ರೀತಿ ಎಲ್ಲರೂ ಸಂತೋಷವಾಗಿರ್ಬೇಕಾದ್ರೆ ರ್ಯಾಂಚು ಸೈಲೆಂಟ್ ಆಗಿ ಇಲ್ಲಿಂದ ಹೊಟ್ಟೋಗ್ತಾನೆ. ಅದೇ ಕೊನೆ ದಿನ ರ್ಯಾಂಚುನ ಎಲ್ಲರೂ ನೋಡಿದ್ದು. ಅದಾದ್ಮೇಲೆ ಅವನನ್ನ ಯಾರು ನೋಡ್ಲಿಲ್ಲ. ಇದಾದ್ಮೇಲೆ ಇವರಿಗೆ ಸಿಕ್ಕಿತ್ತಲ್ಲ ಲಡಾಖ್ ನಲ್ಲಿ ಇರುವಂತ ಒಂದು ಸ್ಕೂಲ್ ನಲ್ಲಿ ರ್ಯಾಂಚು ಇದಾನೆ ಅಂತ. ಇವರೆಲ್ಲರೂ ಇಲ್ಲಿಗೆ ಬಂದು ರ್ಯಾಂಚು ಎಲ್ಲಿಂದ ಹುಡುಕಾಡ್ತಿರ್ಬೇಕಾದ್ರೆ ಒಬ್ಬ ಹುಡುಗ ಸಿಗ್ತಾನೆ. ಈ ಹುಡುಗ ಇವರೆಲ್ಲರನ್ನು ಕರ್ಕೊಂಡ್ ಬಂದು ಫರ್ಹಾನ್ ಫೋಟೋಗ್ರಫಿ ಬಗ್ಗೆ ಬರ್ದಿರುವಂತ ಬುಕ್ ಗಳನ್ನೆಲ್ಲ ತೋರಿಸಿ ರ್ಯಾಂಚು ನಿಮ್ಮ ಎಲ್ಲಾ ಬುಕ್ ಅನ್ನ ಓದಿತಾರೆ. ಹಾಗೆ ರಾಜು ಇಂಟರ್ನೆಟ್ ನಲ್ಲಿ ಸ್ಟೋರಿಗಳನ್ನ ಬರೀತಾನೆ. ಅದನ್ನು ಕೂಡ ರ್ಯಾಂಚು ನೋಡ್ತಿದ್ರು ಅಂತ ಹೇಳಿ ನಾನ್ ಯಾರು ಗುರ್ತಿಗೆ ಸಿಗ್ಲಿಲ್ವಾ ಅಂತ ಕೇಳ್ತಾನೆ. ಇವ್ರು ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ. ಆಗ್ಲೇ ನಮ್ಗೆ ಗೊತ್ತಾಗೋದು ಇವನು ಬೇರೆ ಯಾರು ಅಲ್ಲ. ಫರ್ಹಾನ್ ಮೊದಲನೇ ಸಲ ಕಾಲೇಜ್ಗೆ ಬಂದಾಗ ಮಿಲಿಮೀಟರ್ ಇದ್ನಲ್ಲ ಅದೇ ಹುಡುಗ ಇವನು. ಇದರಿಂದ ಇವ್ರಿಗೆ ತುಂಬಾ ಸಂತೋಷ ಆಗೋಗುತ್ತೆ. ಈ ಹುಡುಗನ್ಗೆ ಓದೋದಕ್ಕೆ ಇಷ್ಟ ಇದ್ದಿದ್ರಿಂದ ರ್ಯಾಂಚು ಇವನನ್ನ ಕರ್ಕೊಂಡು ಬಂದು ಓದಿಸ್ತಿರ್ತಾನೆ. ಇದಾದ್ಮೇಲೆ ರ್ಯಾಂಚು ಎಲ್ಲಿದ್ದಾನೆ ಅಂತಾನು ಕೂಡ ಹೇಳ್ತಾನೆ. ಈ ಕಡೆ ರ್ಯಾಂಚು ಮಕ್ಕಳು ಜೊತೆ ಇರಬೇಕಾದ್ರೆ ಪಿಯಾ ಮದ್ವೆ ಡ್ರೆಸ್ ನಲ್ಲಿ ಬರ್ತಿರೋದನ್ನ ನೋಡಿ ಅವನಿಗೆ ತುಂಬಾ ಸಂತೋಷ ಆಗುತ್ತೆ. ಆದ್ರೆ ಅವಳು ಸೀದಾ ಬಂದು ಕಪಾಳಕ್ಕೆ ಹೊಡಿತಾಳೆ. ಹೋಗೋದಕ್ಕಿಂತ ಮುಂಚೆ ಹೇಳ್ಬಿಟ್ಟು ಹೋಗೋದಕ್ಕಾಗ್ತಿರ್ಲಿಲ್ವಾ ಅಂತ. ಇಲ್ಲಿ ಇನ್ನೊಂದು ಖುಷಿ ಪಡುವಂತ ವಿಷಯ ಏನು ಅಂತಂದ್ರೆ ಈಗ್ಲೂ ಕೂಡ 10 ವರ್ಷಗಳ ಹಿಂದೆ ಇವರಿಬ್ರು ಎಷ್ಟು ಇಷ್ಟ ಪಡ್ತಿದ್ರು ಅಷ್ಟೇ ಇವಾಗ್ಲೂ ಕೂಡ ಪ್ರೀತಿ ಮಾಡ್ತಿರ್ತಾರೆ. ಅಂದ್ರೆ ಮತ್ತೊಂದ್ಸಲ ಇವರಿಬ್ರು ಒಂದಾಗ್ತಾರೆ. ಅಷ್ಟೇ ಅಲ್ಲದೆ ಇವನ ಇಬ್ರು ಫ್ರೆಂಡ್ಸ್ ಗಳು ಕೂಡ ಬಂದು ಇವನಿಗೆ ಚೆನ್ನಾಗಿ ಹೊಡಿತಾರೆ. ಯಾಕೆ ನಮ್ಗೆ ಎಲ್ಲಾ ವಿಷಯನ ಮೊದ್ಲೇನೆ ಹೇಳಲಿಲ್ಲ ಅಂತ. ಹೀಗೆ ಇವರು ನಗ್ನಗ್ತಾ ಸುಮ್ನೆ ಆಗ್ತಾರೆ. ಆಗ ಇಲ್ಲಿಗೆ ಚತುರ್ ಬಂದು ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ, ನೀನ್ ಬರೀ ಸ್ಕೂಲ್ ಟೀಚರ್ ಆಗಿದ್ಯಾ ಅಷ್ಟೇ, ನಾನ್ ನಿನ್ನ ಸೋಲ್ಸಿದ್ದೀನಿ, ಅದಕ್ಕೆ ಒಪ್ಕೊಂಡಿದ್ಯಾ ಅಂತ ಸೈನ್ ಮಾಡು ಅಂತಂದಾಗ ಇವನು ಕೂಡ ಮಾಡಿ ಕಳಿಸ್ತಾನೆ. ಸರಿ ಅಂತ ಇವರೆಲ್ಲರೂ ಕೇಳ್ತಾರೆ ನಿನ್ನ ಹೆಸರು ರ್ಯಾಂಚು ಅಲ್ಲ ಅಂತ ಅಂದ್ಮೇಲೆ ನಿಜವಾದ ಹೆಸರು ಏನು ಅಂತ. ಇವನು ಕೂಡ ಫುನ್ಸುಕ್ ವಾಂಗ್ಡು ಅಂತಾನೆ. ಇದನ್ನ ಕೇಳಿ ಇವರೆಲ್ಲರೂ ಶಾಕ್ ಆಗ್ಬಿಡ್ತಾರೆ. ಯಾಕೆಂತಂದ್ರೆ ಚತುರ್ ಹುಡ್ಕೊಂಡ್ ಬಂದಿದ್ದಾನಲ್ಲ ಆ ದೊಡ್ಡ ಸೈಂಟಿಸ್ಟ್ ಅವನು ಬೇರೆ ಯಾರು ಅಲ್ಲ, ಇದೇ ಫುನ್ಸುಕ್ ವಾಂಗ್ಡು. ಆಗ ಇವನು ಚತುರ್ಗೆ ಫೋನ್ ಮಾಡಿದಾಗ ಚತುರ್ ಕೂಡ ಫುನ್ಸುಕ್ ವಾಂಗ್ಡು ಸೈಂಟಿಸ್ಟ್ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಿರ್ತಾನೆ. ಆಗ್ಲೇ ಇವನಿಗೆ ಗೊತ್ತಾಗೋದು ಈ ಫುನ್ಸುಕ್ ವಾಂಗ್ಡು ಬೇರೆ ಯಾರು ಅಲ್ಲ ಈ ರ್ಯಾಂಚೋನೆ ಅಂತ. ಆಗ ಇವನು ನಿಧಾನವಾಗಿ ಟ್ರ್ಯಾಕ್ ಬರ್ತಾ ಇವರಿಗೆ ಸಾರಿ ಕೇಳ್ತಿರ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನನಗನ್ಸೋ ಪ್ರಕಾರ ಈ ಮೂವಿ ನಿಮ್ಗೆ ಇಷ್ಟ ಆಗಿರುತ್ತೆ. ಈ ಮೂವಿಲಿ ಕಲಿಬೇಕಾಗಿರುವಂತ ವಿಷಯಗಳು ತುಂಬಾನೇ ಇದಾವೆ. ಅದನ್ನ ನೀವು ಕಲ್ತಿದ್ದೀರಾ? ಈ ಮೂವಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮೂವಿಯಿಂದ ನೀವು ಜೀವನದಲ್ಲಿ ಕಲಿಬೇಕಾಗಿರುವಂತ ಪಾಠ ಏನಿದೆ ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರಿ ಮೈಂಡ್ಸ್.